ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಡಾಕ್ಟರ್ ರುದ್ರೇಶ್. ಸುಮಾರು 8-9 ವರ್ಷಗಳಿಂದ ಇಂಡಿಯನ್ ಎಕಾನಮಿ ಅಂದರೆ ಭಾರತದ ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರ ಅಂತ ಏನು ಕರಿತೀವಿ, ಎಕನಾಮಿಕ್ಸ್ ಅಂತ ಏನು ಕರಿತೀವಿ, ಆ ಒಂದು ಸಬ್ಜೆಕ್ಟನ್ನು UPSC ಎಕ್ಸಾಮಿನೇಷನ್ಸ್ಗೆ ಟೀಚ್ ಮಾಡ್ತಾ ಬಂದಿದ್ದೀನಿ. ಸೊ ಮೈ ಟೋಟಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಸತತವಾಗಿ 9 ವರ್ಷಗಳಿಂದ ಈ ಒಂದು ತರಗತಿಯನ್ನು ಮಾಡ್ತಾ ಬಂದಿದ್ದೀನಿ. ಇವತ್ತು ಈ ಆನ್ಲೈನ್ ಕ್ಲಾಸಸ್ಗೆ ನವೋದಯ ಫೌಂಡೇಶನ್, ನವೋಪ್ರಮತಿಯ ಈ ಒಂದು ನವೋದಯ ಫೌಂಡೇಶನ್ನ ಆನ್ಲೈನ್ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಲೆಟ್ ಮಿ ಸ್ಟಾರ್ಟ್ ವಿತ್ ಮೈ ಸಬ್ಜೆಕ್ಟ್. ಸೊ ಸಬ್ಜೆಕ್ಟ್ ಬಂದು ನನ್ನ ಬಗ್ಗೆ ಹೇಳಿದಾಗೆ ಎಕಾನಮಿಕ್ಸ್. ಇಲ್ಲಿ ಡಿಫ್ರೆನ್ಸ್ ಇದೆ ಸ್ನೇಹಿತರೆ, ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ನಾವು ತುಂಬ ಸ್ಟೂಡೆಂಟ್ಸ್ ಅನ್ಕೋತೀವಿ, ರೈಟ್? ಸೊ ಸಬ್ಜೆಕ್ಟ್ ಸರ್ ನಮಗೆ ಸಿಲೆಬಸ್ ಇರೋದು ಎಕನಾಮಿಕ್ಸ್ ಅಂತ. ಎಕನಾಮಿಕ್ಸ್ UPSCಗೆ ನೀವು IAS ಎಕ್ಸಾಮಿನೇಷನ್ಸ್ಗೆ ತಯಾರಿ ಮಾಡ್ತಾ ಇದ್ದೀರಿ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ತುಂಬ ಥಿಯರಿಟಿಕಲಿ ಓದಲ್ಲ ನೀವು. ಯಾಕೆಂದ್ರೆ ನಿಮ್ಗಿರ್ತಕ್ಕಂಥ ಸಿಲೆಬಸ್, ಯಾಕಂದ್ರೆ ಎಕನಾಮಿಕ್ಸ್ ಇಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ. ಅದರಲ್ಲಿ ಮೈಕ್ರೋ ಎಕಾನಮಿ ಬರುತ್ತೆ, ಮ್ಯಾಕ್ರೋ ಎಕಾನಮಿ ಬರುತ್ತೆ, ಮೆಸೋ ಎಕಾನಮಿ ಬರುತ್ತೆ, ಪೊಲಿಟಿಕಲ್ ಎಕಾನಮಿ ಬರುತ್ತೆ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಬರುತ್ತೆ, ಪಬ್ಲಿಕ್ ಫೈನಾನ್ಸ್ ಬರುತ್ತೆ. ದೇರ್ ಆರ್ ಡಿಫರೆಂಟ್ ಕ್ಲಾಸಿಫಿಕೇಶನ್. ಈ ಕ್ಲಾಸಿಫಿಕೇಶನ್ ಒಳಗಡೆ ನಾವು ನೋಡ್ತಕ್ಕಂಥದ್ದು ಇಂಡಿಯನ್ ಎಕಾನಮಿ. ಯಾಕೆಂದ್ರೆ ನಮಗೆ ಸಿಲೆಬಸ್ UPSC ನಲ್ಲಿ IAS ಎಕ್ಸಾಮಿನೇಷನ್ಸ್ ಅಲ್ಲಿ ನಮ್ಗೆ ಇರ್ತಕ್ಕಂಥ ಸಿಲೆಬಸ್ ಇಂಡಿಯನ್ ಎಕಾನಮಿ ಇದೆ, ಬೇರೆ ಎಲ್ಲದನ್ನು ಓದೋ ಅವಶ್ಯಕತೆ ಇಲ್ಲ. ಅಂದ್ರೆ ಮೈಕ್ರೋ ಲೆವೆಲ್ಗೆ ತುಂಬಾ ಡೆಪ್ತ್ ಆಗಿ ನಾವು ಓದೋ ಅವಶ್ಯಕತೆ ಇಲ್ಲ. ನೀವು ಪ್ರಶ್ನೆ ಕೇಳ್ಬೋದು, ಸರ್ ಆದರೆ ಕೆಲವೊಂದು ಮೈಕ್ರೋ ಕಾನ್ಸೆಪ್ಟ್ಗಳು ಅಥವಾ ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ ಬರುವಂತ ಕೆಲವೊಂದು ಕಾನ್ಸೆಪ್ಟ್ಗಳಲ್ಲಿ ಪ್ರಶ್ನೆಗಳು ಬಂದಿದೆಯಲ್ಲ. ಎಕ್ಸಾಂಪಲ್, ವಾಟ್ ಇಸ್ ಆಪರ್ಚುನಿಟಿ ಕಾಸ್ಟ್? ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದಾನೆ ಎಕ್ಸಾಮ್ಸ್ ಅಲ್ಲಿ UPSC. ಸೊ ಬಟ್ ಈ ಕಾನ್ಸೆಪ್ಟ್ಸ್, ಈ ಮೈಕ್ರೋ ರಿಲೇಟೆಡ್ ಕೆಲವೊಂದು ಕಾನ್ಸೆಪ್ಟ್ಸ್ ಏನಿದೆ, ಈ ಕಾನ್ಸೆಪ್ಟ್ಸ್ ನಿಮ್ಮ NCERTs ಅಲ್ಲಿ ಇದ್ರೆ ಆ ಲೆವೆಲ್ ಅಲ್ಲಿ ಮಾತ್ರ ನೀವು ಓದಬೇಕಾಗತ್ತೆ. NCERTs ಅಲ್ಲಿ ಇದ್ರೆ, ಅಕಸ್ಮಾತ್ ಅದೇನಾದ್ರು ಕಾನ್ಸೆಪ್ಟ್ NCERTs ಅಲ್ಲಿ ಇಲ್ಲ ಅಂದ್ರೆ ಅದೆಲ್ಲದನ್ನು ನೀವು ಓದೋ ಅವಶ್ಯಕತೆ ಇಲ್ಲ, ರೈಟ್? ಹಾಗಾದ್ರೆ ನಮ್ಮ ಸಿಲೆಬಸ್ ಏನು? ಫಸ್ಟ್ ಆಫ್ ಆಲ್, ಯಾವುದೇ ಎಕ್ಸಾಮಿನೇಷನ್ಸ್ ತಗೊಳ್ಳಿ, ಯು ಮೇ ಬಿ UPSC, KPSC, ಎನಿ ಎಕ್ಸಾಮಿನೇಷನ್ ಫಾರ್ ದಟ್ ಮ್ಯಾಟರ್, ಯು ಶುಡ್ ಹ್ಯಾವ್ ಅನ್ ಅವೇರ್ನೆಸ್ ಅಬೌಟ್ ದ ಸಿಲೆಬಸ್. ಸರ್, ಈಗ ನಾನು UPSC ತಯಾರಿ ಮಾಡ್ತಾ ಇದ್ದೇನೆ, ನನ್ನ ಮೊದಲನೇ ಅಟೆಂಪ್ಟ್. ಸೊ ನಾನು ಹೇಗೆ ತಯಾರಿ ಮಾಡಬೇಕು, ಮೊದಲನೇ ಹಂತದಿಂದ ಹೆಂಗೆ ಶುರು ಮಾಡಬೇಕು, ವಾಟ್ ಐ ಹ್ಯಾವ್ ಟು ಪ್ರಿಪೇರ್ ಅನ್ನೋದಾದ್ರೆ ಮೊದಲು ಮಾಡಬೇಕಾಗಿರೋದು, ಪರ್ಟಿಕ್ಯುಲರ್ಲಿ ನೀವು ಎಕಾನಮಿಕ್ಸ್ ತಗೊಳ್ಳಿ, ಪಾಲಿಟಿ ತಗೊಳ್ಳಿ, ಹಿಸ್ಟ್ರಿ ತಗೊಳ್ಳಿ, ಜಾಗ್ರಫಿ ತಗೊಳ್ಳಿ, ಫಸ್ಟ್ ಪ್ರಿಪರೇಷನ್ ಇಂದ ಶುರು ಆಗಬೇಕಾಗಿರೋದು ಸಿಲೆಬಸ್ ಇಂದ. ಯು ಶುಡ್ ಗೋ ಥ್ರೂ ದ ಸಿಲೆಬಸ್. ಏನ್ ಓದಬೇಕು, ವಾಟ್ ಇಸ್ ದ ಕಂಟೆಂಟ್, UPSC ಏನ್ ಕೇಳ್ತಾ ಇದಾರೆ ನಮ್ಮ ಹತ್ರ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಫಸ್ಟ್ ಥೌರೋಲಿ ಸಿಲೆಬಸ್ ನೀವು ಓದಿ ಕಂಪ್ಲೀಟ್ ಮಾಡಬೇಕು, ರೈಟ್? ಸಿಲೆಬಸ್ ಅನ್ನ ಓದಿದ್ಮೇಲೆ ಎರಡನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದ್ರೆ ಕಳೆದ ವರ್ಷಗಳಲ್ಲಿ UPSC ಏನೇನು ಪ್ರಶ್ನೆಗಳು ಕೇಳಿದನೋ ಅದನ್ನ ನೀವು ನೋಡಬೇಕಾಗತ್ತೆ. ಸಿಲೆಬಸ್ ಆಲ್ರೆಡಿ ಗೊತ್ತು ನಿಮ್ಗೆ ಒಂದ್ಸರಿ, ಅದರ ಪ್ರಕಾರ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಏನ್ ಪ್ರಶ್ನೆಗಳು ಕೇಳಿದಾನೆ ಅನ್ನೋ ಐಡಿಯಾ ನಿಮಗಿದ್ರೆ, ಆ ಒಂದು ನಾಲೆಡ್ಜ್ ನಿಮ್ಗಿದ್ರೆ, ನಿಮ್ಗೆ ಪ್ರಿಪರೇಷನ್ ಈಸಿ ಆಗುತ್ತೆ. ಎಷ್ಟು ಈಸಿ ಆಗುತ್ತೆ ಅಂತ ಹೇಳಿದ್ರೆ, ಆಲ್ಮೋಸ್ಟ್ 50% ಆಫ್ ಯುವರ್ ಪ್ರಿಪರೇಷನ್, ನೀವು ತಯಾರಿ ಮಾಡೋದಕ್ಕೆ ಒಂದು ಮುಂಚೆ ಪ್ರಿಪರೇಷನ್ ಮಾಡ್ತಿರಲ್ಲ, 50% ಇಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ ನಿಮಗೆ. ಯಾಕೆ ಅಂದ್ರೆ ಯು ವಿಲ್ ಬಿ ನೋಯಿಂಗ್ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್ ಫಾರ್ ದ ಎಕ್ಸಾಮಿನೇಷನ್, ವಾಟ್ ಎಕ್ಸಾಕ್ಟ್ಲಿ ಟು ರೀಡ್ ಫಾರ್ ದ ಎಕ್ಸಾಮಿನೇಷನ್, ವಾಟ್ ಶುಡ್ ನಾಟ್ ಬಿ ರೆಡ್ ಫಾರ್ ದ ಎಕ್ಸಾಮಿನೇಷನ್. ಏನು ಓದಬೇಕು, ಏನು ಓದಬಾರ್ದು ಕ್ಲಾಸಿಫಿಕೇಶನ್ ಬಂದ್ಬಿಡುತ್ತೆ. ಸಿಲೆಬಸ್ ಗೊತ್ತಿದೆ ಸರ್? ಎಸ್ ಸರ್, ಸಿಲೆಬಸ್ ಗೊತ್ತಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದೀವಿ, ಯಾವ ಮ್ಯಾನರ್ ಅಲ್ಲಿ, ಯಾವ ಟೈಪ್ ಅಲ್ಲಿ, ಯಾವ ತರ, ಯಾವ ಐಡಿಯಾದಲ್ಲಿ, ಯಾವ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಬರುತ್ತೆ ಅನ್ನೋದು ಪೂರ್ತಿ ಅವೇರ್ನೆಸ್ ಇರುತ್ತೆ, ರೈಟ್? ಈ ಎರಡು ಹಂತಗಳು ಬಹಳ ಮುಖ್ಯ, ರೈಟ್? ಸೊ ಇದರಲ್ಲಿ ಎಕನಾಮಿಕ್ಸ್ ಅಂತ ಬಂದಾಗ ನಾವು ಇಂಡಿಯನ್ ಎಕಾನಮಿಯನ್ನ ನಿಮಗೆ ಸಿಲೆಬಸ್ ಅನ್ನು ನೋಡ್ತೀವಿ. ಇಂಡಿಯನ್ ಎಕಾನಮಿ ಇದು ಬಹಳ ಒಂಥರ ಬ್ರಾಡರ್ ಟರ್ಮ್. ಇಂಡಿಯನ್ ಎಕಾನಮಿ, ಫಾರ್ ಎಕ್ಸಾಂಪಲ್, ನಾನು ಇಂಡಿಯನ್ ಎಕಾನಮಿ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ರೀಡ್ ಅಬೌಟ್ ದ ಎಂಟೈರ್ ಇಂಡಿಯನ್ ಎಕಾನಮಿ ಪರ್ಸ್ಪೆಕ್ಟಿವ್ಸ್. ಇದರಲ್ಲಿ ಮ್ಯಾಕ್ರೋ ಕಾನ್ಸೆಪ್ಟ್ಗಳನ್ನ ನೋಡ್ತೀವಿ ನಾವು. ನನಗೆ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ, ಮೈಕ್ರೋ, ಮ್ಯಾಕ್ರೋ, ಮೆಸೋ ಎಕನಾಮಿಕ್ಸ್, ಪೊಲಿಟಿಕಲ್ ಎಕಾನಮಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮಗಿರೋ ಸಿಲೆಬಸ್ ನೋಡೋಣ. ಸಿಲೆಬಸ್ ಅಲ್ಲಿ ಇಂಡಿಯನ್ ಎಕಾನಮಿ ಸಿಲೆಬಸ್ ಇದೆ, ರೈಟ್? ನೀವ್ಯಾರಾದ್ರೂ KAS KPSC ಬರೆಯೋರಿದ್ರೆ ಅವ್ರಿಗೆ ಇಂಡಿಯನ್ ಎಕಾನಮಿ ಜೊತೆಗೆ ಕರ್ನಾಟಕ ಎಕಾನಮಿ ಕೂಡ
ಸ್ಪೆಷಲ್ ಸ್ಟ್ರೆಸ್ ಮಾಡಿ ನೀವು ಪ್ರಿಪರೇಷನ್ ಮಾಡಬೇಕಾಗುತ್ತೆ. ಬಟ್ UPSC ಲೆವೆಲ್ ನೋಡಿದ್ರೆ ಇಂಡಿಯನ್ ಎಕಾನಮಿ ಇಸ್ ದ ಸಿಲೆಬಸ್. ಸೊ ಇಂಡಿಯನ್ ಎಕಾನಮಿನಲ್ಲಿ ಏನೇನು ಪ್ರಶ್ನೆ ಬರುತ್ತೆ ಸರ್? ಇಂಡಿಯನ್ ಎಕಾನಮಿ ಅಂದ್ರೆ ಏನೇನು ಒಳಗೊಂಡಿರುತ್ತೆ? ಮೆಜಾರಿಟಿ ಆಫ್ ಮ್ಯಾಕ್ರೋ ಲೆವೆಲ್ ಅಲ್ಲಿ ಜಾಸ್ತಿ ಪ್ರಶ್ನೆಗಳು ಬರುತ್ತೆ. ಹಾಗಾದ್ರೆ ಮ್ಯಾಕ್ರೋ ಲೆವೆಲ್ ಅಲ್ಲಿ ಜಾಸ್ತಿ ಪ್ರಶ್ನೆಗಳು ಅಂದ್ರೆ ಏನೇನು ಬರ್ಬಹುದು? ನೀವು ಪೇಪರ್ ಓದಿ, ನ್ಯೂಸ್ ಪೇಪರ್ ಓದ್ತಾ ಇರ್ತೀರಿ. ಫಾರ್ ಎಕ್ಸಾಂಪಲ್, ಸರ್ ನಮ್ಗೆ ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಿರಲ್ಲ. ಸಿಲೆಬಸ್ ನೋಡಿರ್ತೀರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಅಂದ್ರೆ ಪ್ರತಿಯೊಂದಕ್ಕೂ ಉತ್ತರ ಹುಡುಕ್ತಾ ಬರೋದು ಅಂತ ಅರ್ಥ ಅಲ್ಲ. ಪ್ರತಿಯೊಂದು ಪ್ರಶ್ನೆಗಳನ್ನ ಓದಿ ಆ ಪ್ರಶ್ನೆಗಳಲ್ಲಿ ಯಾವ ಒಂದು ಮ್ಯಾನರ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಯಾಕೆ ಈ ರೀತಿ ಪ್ರಶ್ನೆಗಳು ಬರ್ತಾ ಇದೆ, ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಇದೆಯಾ, ಮಲ್ಟಿಪ್ಲಿಸಿಟಿ ಕ್ವಶನ್ಸ್ ಇದೆಯಾ, ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಈಸ್ ಆಸ್ಕಿಂಗ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ಇಂಡಿಯನ್ ಎಕಾನಮಿ ಮ್ಯಾಕ್ರೋ ಲೆವೆಲ್ ಅಲ್ಲಿ ನಾನು ನಿಮಗೆ ಕೆಲವೊಂದು ಕೀ ಕಾನ್ಸೆಪ್ಟ್ಗಳನ್ನ ಹೇಳ್ತೀನಿ. ಕೀವರ್ಡ್ಸ್ ಅಥವಾ ಕೀ ಕಾನ್ಸೆಪ್ಟ್ಸ್ ಏನೇನಪ್ಪ ಕೀವರ್ಡ್ಸ್ ಸರ್? ಫಾರ್ ಎಕ್ಸಾಂಪಲ್, GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇಸ್ ಎ ಕೀವರ್ಡ್. GDP is a keyword. Inflation is a keyword, right? So repo rate, monetary policy, fiscal policy, budget, license raj system, whatever. ಇದೆಲ್ಲವೂ ನಿಮಗೆ ಕೀವರ್ಡ್. ನೀವು ಹೇಳ್ಬೋದು ಸರ್, ನೆನ್ನೆ ನಾನು ಪೇಪರ್ ಓದ್ತಾ ಇದ್ದೆ, ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಯಾವುದೋ ಒಂದು ಹೊಸ ಕಾನ್ಸೆಪ್ಟ್ ಬಂತು, ಹೆಲಿಕಾಪ್ಟರ್ ಮನಿ. ಹೆಲಿಕಾಪ್ಟರ್ ಮನಿ ಅಂತ ಕಾನ್ಸೆಪ್ಟ್ ಬಂತು. ಇದೆಲ್ಲ ನೀವು ಒಂದು ಕಡೆ ಬರೆದಿಟ್ಕೋಬೇಕು. ಯು ಲಿಸ್ಟ್ ದೆಮ್ ಆಲ್ ಆಫ್ ದೆಮ್ ಇನ್ ಒನ್ ಪ್ಲೇಸ್. ಅದ್ರ ಬಗ್ಗೆ ಏನೇ ನ್ಯೂಸ್ ಬಂದ್ರು ನೀವು ಮತ್ತೆ ಅಪ್ಡೇಟ್ ಆಗಬೇಕು. ದಟ್ ಇಸ್ ವಾಟ್ ಇಸ್ ಯುವರ್ ಸಿಲೆಬಸ್. UPSC ನಿಮಗೆ ಡಿಟೇಲ್ಡ್ ಸಿಲೆಬಸ್ ಕೊಟ್ಟಿಲ್ಲ ಅಂದ್ರೂ ನೀವು ಸಿಲೆಬಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಯು ಹ್ಯಾವ್ ಟು ಬಿಲ್ಡ್ ಯುವರ್ ಸಿಲೆಬಸ್. UPSC ಪ್ರಕಾರ ಹೆಂಗೆ ಸಿಲೆಬಸ್ ಅವ್ರು ಕೊಟ್ಟಿರೋದು, ನಿಜವಾಗ್ಲೂ ಕೊಟ್ಟಿರೋದು ಸಿಲೆಬಸ್ ಗೊತ್ತಿದ್ದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅವೇರ್ನೆಸ್ ಇದ್ರೆ ಅದ್ರ ಬೇಸ್ ಅಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಕೇಳಿದ್ದಾನೆ, ಪ್ರತಿ ದಿವಸ ನ್ಯೂಸ್ ಪೇಪರ್ಸ್ ಅಲ್ಲಿ ಅಥವಾ ಮ್ಯಾಗಝಿನ್ಸ್ ಅಲ್ಲಿ ಯಾವ ಇಶ್ಯೂಸ್ ಬರ್ತಾ ಇದೆಯೋ ಅದನ್ನ ಮೈಂಡ್ ಅಲ್ಲಿ ಇಟ್ಟುಕೊಂಡು ನಿಮ್ಮದೇ ಆದಂತಹ ಒಂದು ಕೀವರ್ಡ್ ಲಿಸ್ಟ್ ಅನ್ನು ನೀವು ಪ್ರಿಪರೇಷನ್ ಮಾಡಬಹುದು. ಇದರಿಂದ ನೋಟ್ಬುಕ್ ಅಂತ ಹೇಳಿದ್ರೆ ಈ ನೋಟ್ಬುಕ್ ಅಲ್ಲಿ ಎಲ್ಲ ಕೀವರ್ಡ್ ಗಳನ್ನ ಬರೀತಾ ಹೋಗಿ, ಹೊಸ ಕೀವರ್ಡ್ಗಳು ನೀವು ಓದುವಾಗ ಪ್ರಿಪರೇಷನ್ಸ್ ಅಲ್ಲಿ ಈ ಪ್ರತಿಯೊಂದಕ್ಕೂ ನೀವು ಅದರ ಡೀಟೇಲ್ಸ್ ಅನ್ನ ತಿಳ್ಕೊತಾ ಹೋಗಿ. ಹೆಲಿಕಾಪ್ಟರ್ ಮನಿ ಅಂದ್ರೆ ಏನು, ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಅಂದ್ರೆ ಏನು, ಕರೆಕ್ಟ್, ಇನ್ಫ್ಲೇಷನ್ ಅಂದ್ರೆ ಏನು, ಡಿಫ್ಲೇಷನ್ ಅಂದ್ರೆ ಏನು, ರಿಫ್ಲೇಷನ್ ಅಂದ್ರೆ ಏನು, ಸ್ಟಾಗ್ಫ್ಲೇಷನ್ ಅಂದ್ರೆ ಏನು, ಹೈಪರ್ ಇನ್ಫ್ಲೇಷನ್ ಅಂದ್ರೆ ಏನು. ದೀಸ್ ಆರ್ ಆಲ್ ಕಾನ್ಸೆಪ್ಟ್ಸ್. ಈ ಎಲ್ಲ ಕೀವರ್ಡ್ಗಳನ್ನ ನೀವು ಒಂದು ಕಡೆ ಕಲೆಕ್ಟ್ ಮಾಡಿಟ್ಟುಕೊಂಡು ಪ್ರತಿಯೊಂದಕ್ಕೂ ತಿಳ್ಕೊತಾ ಹೋಗ್ಬೇಕು. ಯಾಕೆ UPSC ಅದ ಮೇಲೆಲ್ಲ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾನೆ, ರೈಟ್? ಸೊ ಕೀಪ್ ಇನ್ ಮೈಂಡ್. ಸೊ ಇಲ್ಲಿ ನಾವು ಸಿಲೆಬಸ್ ಅಂತ ಬಂದಾಗ ಇಂಡಿಯನ್ ಎಕಾನಮಿಯನ್ನ ನೋಡ್ತಾ ಇದ್ದೀವಿ. ಇಂಡಿಯನ್ ಎಕಾನಮಿನಲ್ಲಿ ಮ್ಯಾಕ್ರೋನಲ್ಲಿ ಜಾಸ್ತಿ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮ್ಯಾಕ್ರೋನಲ್ಲಿ ಜಾಸ್ತಿ ಪ್ರಶ್ನೆಗಳು ಬಂದ್ರು ಯಾವ್ಯಾವ ಡೈಮೆನ್ಷನ್ಸ್ ಅಲ್ಲಿ ಬರುತ್ತೆ, ಯಾವ ಕೀ ಕಾನ್ಸೆಪ್ಟ್ಗಳನ್ನ ನಾವು ಪ್ರಶ್ನೆ ಕೇಳಬಹುದು ಅಂತ ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಗೆಟಿಂಗ್ ದ ಪಾಯಿಂಟ್. ಸೊ ಇದಿಷ್ಟು. ಸೊ ಇದು ಪ್ರಿಪರೇಷನ್ ವೈಸ್. ನೀವು ಸರ್ ನಾನು ಮೊದಲನೇ ಬಾರಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ, UPSC ಪ್ರಿಪರೇಷನ್ ಮಾಡ್ತಾ ಇದ್ದೀನಿ, ಹೇಗೆ ಪ್ರಿಪರೇಷನ್ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅನ್ನೋದಾದ್ರೆ ಇದು ನಿಮಗೆ ಮೊದಲನೇ ಹಂತ. ಸ್ನೇಹಿತರೆ, ಇವಾಗ ಎಕನಾಮಿಕ್ಸ್ ಅಲ್ಲಿ ನಾವು ಇಂಡಿಯನ್ ಎಕಾನಮಿ ಅಂತ ನೋಡಿದ್ವಿ. ಇಂಡಿಯನ್ ಎಕಾನಮಿ ನಿಮ್ಗಿರ್ತಕ್ಕಂಥ ಸಿಲೆಬಸ್, ಕರೆಕ್ಟ್ ಅಲ್ವಾ? ಸೊ ಮ್ಯಾಕ್ರೋ ಲೆವೆಲ್ ಅಲ್ಲಿ ಈ ತರ ಸ್ಟಡೀಸ್ ಅನ್ನ ಮಾಡಬೇಕಾಗುತ್ತೆ UPSC ಎಕ್ಸಾಮಿನೇಷನ್ಸ್ಗೆ ಅಂತ ನೋಡಿ. ಸೊ ಇದಕ್ಕಿಂತ ಮುಂಚೆ ನಾವು ಡಿಟೇಲ್ಡ್ ಮೈಕ್ರೋ ಅಂದ್ರೆ ಏನು, ಮ್ಯಾಕ್ರೋ ಅಂದ್ರೆ ಏನು, ಮೆಸೋ ಎಕನಾಮಿಕ್ಸ್, ಪೊಲಿಟಿಕಲ್ ಎಕಾನಮಿ, ಅಡ್ವಾನ್ಸ್ಡ್ ಎಕಾನಮಿ, ಇದ್ರ ಬಗ್ಗೆ ನೋಡೋಕ್ಕೂ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕೆಲವೊಂದು ವರ್ಷಗಳಲ್ಲಿ UPSC ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾನೆ ಅಂತ, ರೈಟ್? ಸೊ ಅದರಲ್ಲಿ ಮೊದಲನೇ ನೋಡೋದಾದ್ರೆ ಈಗ ಬಹಳ ಹಿಂದೆ ತುಂಬಾ 2009 ಅದಕ್ಕಿಂತ ಮುಂಚೆ ವಾಟ್ ಇಸ್ ಇನ್ಫ್ಲೇಷನ್ ಅಂತ ಪ್ರಶ್ನೆ ಇತ್ತು. ಇನ್ಫ್ಲೇಷನ್ ಅಂದ್ರೆ ಏನು, ಹಣದುಬ್ಬರ ಅಂದ್ರೆ ಈ ರೀತಿ ಕೆಲವೊಂದ್ಸರಿ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಬರುತ್ತೆ. ಅದರ ಮೀನಿಂಗ್ ತಿಳ್ಕೊಂಡ್ರೆ ಸಾಕು ನೀವು. ವಾಟ್ ಇಸ್ ಇನ್ಫ್ಲೇಷನ್? ಎಕಾನಮಿ ಅಂತ ಬಂದಾಗ ನಿಮಗೆ ಎರಡು ತರದ ಪ್ರಶ್ನೆಗಳು ಬರುತ್ತೆ. ಒಂದು ಬೇಸಿಕ್ ಕಾನ್ಸೆಪ್ಟ್ಸ್, ಇನ್ನೊಂದು ಕರೆಂಟ್ ಕಾನ್ಸೆಪ್ಟ್ಸ್. ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ನಿಮಗೆ, ಕರೆಂಟ್ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಏನು? ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ಬೇಸಿಕ್ ಎಕನಾಮಿಕ್ ಟರ್ಮಿನಾಲಜೀಸ್ ಅಂಡ್ ಕಾನ್ಸೆಪ್ಟ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಜೊತೆಗೆ ಕರೆಂಟ್ ಕಾನ್ಸೆಪ್ಟ್ಸ್ ಅಂತ ಹೇಳಿದ್ರೆ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ಗಳು. ಇತ್ತೀಚೆಗೆ ಯಾವ್ದು ನ್ಯೂಸ್ ಅಲ್ಲಿ ಇದೆಯೋ ಕಾನ್ಸೆಪ್ಟ್, ಬೇಸಿಕ್ ಎಕನಾಮಿಕ್ಸ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್. ಸರ್ ಬೇಸಿಕ್ ಎಕನಾಮಿಕ್ ಕಾನ್ಸೆಪ್ಟ್ ಗೆ ಎಕ್ಸಾಂಪಲ್ ಬರೀರಿ ಅಂದ್ರೆ, ಫಾರ್ ಎಕ್ಸಾಂಪಲ್ CRR, ಕ್ಯಾಶ್ ರಿಸರ್ವ್ ರೇಷಿಯೋ, ಇನ್ಫ್ಲೇಷನ್, ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು. ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋದು, ರೈಟ್? ಸೊ ಕರೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಹೆಲಿಕಾಪ್ಟರ್ ಮನಿ,
ನ್ಯೂಸ್ ಅಲ್ಲಿ ಇತ್ತು, ರೈಟ್? ಅದು ಬಿಟ್ಟರೆ ಆಪರೇಷನ್ ಟ್ವಿಸ್ಟ್ ಅಂತ ನ್ಯೂಸ್ ಅಲ್ಲಿ ಇತ್ತು. ಅಮೆರಿಕ ಫೆಡರಲ್ ರಿಸರ್ವ್ ಏನ್ ಮಾಡಿದ್ರು ವಿತ್ ರೆಸ್ಪೆಕ್ಟ್ ಟು ರೆಪೋ ರೇಟ್, ಆ ರೀತಿ, ರೈಟ್? ಆಪರೇಷನ್ ಟ್ವಿಸ್ಟ್ ಅಂದ್ರೆ ಏನು, ಇದೆಲ್ಲ ಕರೆಂಟ್ ಕಾನ್ಸೆಪ್ಟ್ಗಳಿಗೆ ಬಂದ್ಬಿಡುತ್ತೆ, ರೈಟ್? ಈ ರೀತಿ ಎರಡೂ ತರದ್ದು ನಿಮ್ಗೆ ಐಡಿಯಾ ಇರಬೇಕು. ಸೊ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಅಲ್ಲಿ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆ ರೀತಿ ಪ್ರಶ್ನೆಗಳು ಕೇಳಬಹುದು. ನಿಮ್ಗೆ ಕೆಳಗಡೆ ಆಪ್ಷನ್ಸ್ ಇರುತ್ತೆ, ಎ, ಬಿ, ಸಿ, ಡಿ. ವಾಟ್ ಇಸ್ ಇನ್ಫ್ಲೇಷನ್, ರೈಟ್? The inflation is a gradual increase in the prices of goods and services over a period of time. ವಸ್ತುಗಳು ಮತ್ತು ಸರಕುಗಳಲ್ಲಿನ ಗಣನೀಯವಾದಂತಹ ಬೆಲೆಗಳಲ್ಲಿನ ಏರಿಕೆಯನ್ನ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ, ರೈಟ್? ಸಿಂಪಲ್. ಸರ್, ಪ್ರೈಸ್ ಯಾರು ಡಿಸೈಡ್ ಮಾಡ್ತಾರೆ? ಫಸ್ಟ್ ಗೊತ್ತಾಗಬೇಕಾಗಿರೋದು ಪ್ರೈಸ್. ಹೂ ಡಿಸೈಡ್ಸ್ ದ ಪ್ರೈಸ್? ಪ್ರೈಸ್ ಇಸ್ ಡಿಸೈಡೆಡ್ ಬೈ ಡಿಮಾಂಡ್ ಅಂಡ್ ಸಪ್ಲೈ. ಅಂದ್ರೆ ವಾಟ್ ಇಸ್ ದ ಕ್ವಾಂಟಿಟಿ ಡಿಮಾಂಡೆಡ್, QD, and what is the quantity supplied? Quantity demanded is more than quantity supplied. ಬೇಡಿಕೆ ನೀಡಿಕೆ ಅಥವಾ ಸಪ್ಲೈಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ? ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಪ್ರೈಸ್ ಕೀಪ್ ಆನ್ ಇನ್ಕ್ರೀಸಸ್. ಅದೇ ಬೇಡಿಕೆಗಿಂತ ಸಪ್ಲೈ ಜಾಸ್ತಿ ಇದ್ರೆ ಅಥವಾ ನೀಡಿಕೆ ಜಾಸ್ತಿ ಇದ್ರೆ, ಇಫ್ ಡಿಮಾಂಡ್ ಇಸ್ ಲೆಸ್ ಸಪ್ಲೈ ಇಸ್ ಮೋರ್, ಏನಾಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ಲ? ಕೀಪ್ ಆನ್ ಡಿಕ್ರೀಸಿಂಗ್, ಕೀಪ್ ಆನ್ ಇನ್ಕ್ರೀಸಿಂಗ್. ಈ ರೀತಿ ಗ್ರಾಜುಯಲ್ ಇನ್ಕ್ರೀಸ್ ಇದೆಯಲ್ಲ, ಈ ಲೆವೆಲ್ ಯಾವಾಗ ತಲುಪ್ತೀವೋ ನಾವು ಅದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. There is a gradual increase in the prices of goods and services over a period of time. ವಸ್ತುಗಳು ಮತ್ತು ಸರಕುಗಳು ಮತ್ತು ಸೇವೆಗಳಲ್ಲಿನ ಗಣನೀಯವಾದಂತಹ ಅದರ ಬೆಲೆಗಳಲ್ಲಿನ ಏರಿಕೆಯನ್ನು ನಾವು ಹಣದುಬ್ಬರ ಅಂತ ಕರೆದ್ವಿ, ರೈಟ್? ಸೊ ಈ ಇನ್ಫ್ಲೇಷನ್, ಫಾರ್ ಎಕ್ಸಾಂಪಲ್, ಇಲ್ಲಿಂದ ನಾನು 2% ಅಂತ ತಗೊಳ್ಳಿ, ಇಲ್ಲೊಂದು 8% ಅಂತ ತಗೊಳ್ಳಿ. 2% and 8%. 8% ಇದ್ರೆ ಇಂಡಿಯನ್ ಎಕಾನಮಿ ಟೂ ಮಚ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಕಸ್ಮಾತ್ 8% 6% ಬಂದ್ರೆ ಅದನ್ನೇನಂತ ಕರಿತೀವಿ? 8% ಇರುವಂತ ಇನ್ಫ್ಲೇಷನ್ 6% ಬಂದ್ರೆ ಏನಂತ ಕರಿತೀವಿ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 8% ಇಂದ 6% ಬಂದ್ರೆ ಏನಂತ ಕರಿತೀವಿ, ರೈಟ್? ಸೊ 8% ಇಂದ 6% ಬಂದ್ರೆ ನಾವು ಅದನ್ನ ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ, ಡಿಸ್ಇನ್ಫ್ಲೇಷನ್. ಅದೇ 6% ಇಂದ 2% ಬಂದ್ರೆ ಅಥವಾ ಅದಕ್ಕಿಂತ ಕಡಿಮೆ ಬಂದ್ರೆ ಡಿಫ್ಲೇಷನ್ ಅಂತ ಕರಿತೀವಿ. ಡಿಫ್ಲೇಷನ್ ಜಾಸ್ತಿ ಆದ್ರೆ ಏನಾಗುತ್ತೆ? ರಿಸೀಷನ್ ಆಗುತ್ತೆ. ರಿಸೀಷನ್ ಜಾಸ್ತಿ ಆದ್ರೆ ಏನಾಗುತ್ತೆ? ರಿಸೀಷನ್ ಜಾಸ್ತಿ ಆದ್ರೆ ಡಿಪ್ರೆಷನ್ ಆಗುತ್ತೆ. ಸಿ ಹೌ ಇಟ್ ಇಸ್ ಸೋ ಇಂಟರ್ಕನೆಕ್ಟೆಡ್. ಒಂದೊಂದು ಕಾನ್ಸೆಪ್ಟ್ಗೆ ಇನ್ನೊಂದು ಕಾನ್ಸೆಪ್ಟ್ಗೆ ಹೆಂಗೆ ಇಂಟರ್ಕನೆಕ್ಟ್ ಆಗಿದೆ ನೋಡಿ. ಇನ್ಫ್ಲೇಷನ್ ಬಗ್ಗೆ ತಿಳ್ಕೊಳಕ್ ಹೋದಾಗ ಇನ್ಫ್ಲೇಷನ್, ಡಿಮಾಂಡ್, ಸಪ್ಲೈ ಅಂಡ್ ಪ್ರೈಸಸ್, ಡಿಫ್ಲೇಷನ್ ಎಲ್ಲದರದ್ದು ನಾಲೆಡ್ಜ್ ಅನ್ನು ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್. ಎಕಾನಮಿನ ಹಿಂಗೆ ಪ್ರಿಪರೇಷನ್ ಮಾಡ್ಬೇಕು ನೀವು, ಬರೀ ಒಂದು ಕಾನ್ಸೆಪ್ಟ್ ತಿಳ್ಕೊಂಡು ಹೋಗಕ್ಕಾಗಲ್ಲ. ಸೊ ಪ್ರಶ್ನೆ ಹೀಗೆ ಬಂದ್ರೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಬಂದ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅವಾಗ. ಬಟ್ ಇವಾಗ ಬರೀ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಬರ್ತಲ್ಲ, ಅದರ ರಿಪರ್ಕಷನ್ಸ್ ಮೇಲೆ ಬರ್ತಾ ಇದೆ, ಅದರ ಪರಿಣಾಮಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಹೆಂಗೆ? ಒಂದು ಎಕ್ಸಾಂಪಲ್ ಹೇಳ್ತೇನೆ, ಪ್ರಶ್ನೆಗಳು ಹೆಂಗೆ ಬರ್ತದೆ. ಇನ್ಫ್ಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆದ್ರೆ, ಇನ್ಫ್ಲೇಷನ್ ಇಂಡಿಯಾದಲ್ಲಿ ಜಾಸ್ತಿ ಆದ್ರೆ, ಇಫ್ ಇನ್ಫ್ಲೇಷನ್ ಇನ್ಕ್ರೀಸಸ್ ಇನ್ ಇಂಡಿಯಾ, ವಾಟ್ ಹ್ಯಾಪನ್ಸ್ ಟು ದ ಎಕ್ಸ್ಪೋರ್ಟ್ಸ್? ಭಾರತದಲ್ಲಿ ಹಣದುಬ್ಬರ ಜಾಸ್ತಿ ಆದ್ರೆ ಎಕ್ಸ್ಪೋರ್ಟ್ ಏನಾಗುತ್ತೆ? ರಫ್ತು ಏನಾಗುತ್ತೆ? ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ, ಸೇಮ್ ಇರುತ್ತಾ, ಕಾನ್ಸ್ಟೆಂಟ್ ಇರುತ್ತಾ? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್? ಥಿಂಕ್ ಮಾಡಿ. ಇದು ಅಪ್ಲಿಕೇಶನ್. ಬರೀ ಇನ್ಫ್ಲೇಷನ್ ಓಕೆ, ಹಣದುಬ್ಬರ ಬೆಲೆಗಳೆಲ್ಲ ಜಾಸ್ತಿ ಆಯ್ತು, ಎಕ್ಸ್ಪೋರ್ಟ್ ಏನಾಗಬಹುದು? ಹಾಗಂದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ಲಿ ಡಾಲರ್ಸ್ ಮತ್ತು ರುಪಿಯ ವ್ಯತ್ಯಾಸಗಳೇನಾಗುತ್ತೆ ಅಂತ ಗೊತ್ತಿರಬೇಕು ನಮಗೆ. ಡಾಲರ್ಸ್ ಅಲ್ಲಿ ಏನ್ ವೇರಿಯೇಷನ್ ಆಗುತ್ತೆ, ರುಪಿನಲ್ಲಿ ಏನ್ ವೇರಿಯೇಷನ್ ಆಗುತ್ತೆ, ಅದ್ರ ಮೇಲೆ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ಗೊತ್ತಾಗಬೇಕು. ಯೋಚನೆ ಮಾಡಿ ನೀವು. ಸೊ ಅಮೆರಿಕನ್ಸ್ಗೆ ಅಥವಾ ಫಾರಿನರ್ಸ್ಗೆ ಇಂಡಿಯನ್ ಗುಡ್ಸ್ ಕಡಿಮೆ ಸಿಗ್ತಾ ಇದೆ, ಚೀಪಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಎಕ್ಸ್ಪೋರ್ಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅವ್ರಿಗೆ ಇಂಡಿಯನ್ ಕಮಾಡಿಟೀಸ್ ಕಾಸ್ಟ್ಲಿ ಅನ್ಸೋದ್ರೆ ಏನಾಗುತ್ತೆ? ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಇದು ಅನಾಲಿಸಿಸ್ ನಾನು ನಿಮ್ಗೆ ಹೇಳ್ತೇನೆ. ವಿ ಹ್ಯಾವ್ ಸ್ಟಿಲ್ ಲಾಟ್ ಆಫ್ ಕ್ಲಾಸಸ್ ಲೆಫ್ಟ್, ಕರೆಕ್ಟ್? ಸೊ ಇನ್ನು ಮುಂದೆ ಬರುವಂಥ ತರಗತಿಗಳಲ್ಲಿ ಇನ್ಫ್ಲೇಷನ್ ಎಫೆಕ್ಟ್ಗಳೇನು, ರಿಪರ್ಕಷನ್ಸ್ ಏನು, ಅದರಿಂದ ಏನೇನು ಬದಲಾವಣೆಗಳಾಗುತ್ತೆ, ಟೈಪ್ಸ್ ಆಫ್ ಇನ್ಫ್ಲೇಷನ್ ಏನು, ಡಿಮಾಂಡ್ ಪುಲ್ ಅಂದ್ರೆ ಏನು, ಕಾಸ್ಟ್ ಪುಷ್ ಅಂದ್ರೆ ಏನು, ಎವ್ರಿ ಡೀಟೇಲ್ಸ್ ವಿಸಿ. ಬಟ್ ನಾನು ಜಸ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂತ. ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಅನಾಲಿಸಿಸ್ ಮೇಲೆ ಪ್ರಶ್ನೆಗಳು ಬಂದ್ರೆ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮಾತ್ರ ಯು ಕುಡ್ ಏಬಲ್ ಟು ಆನ್ಸರ್ ದ ಕ್ವಶನ್. ಅದರ್ವೈಸ್ ಯು ವಿಲ್ ಬಿ ಇನ್ ಟ್ರಬಲ್. ಕಾನ್ಸೆಪ್ಚುಯಲಿ ಕ್ಲಾರಿಟಿ ಇಲ್ಲ ಅಂದ್ರೆ ಟ್ರಬಲ್ ಆಗುತ್ತೆ.
ಸೊ ಹೀಗೆ ಬೇಸಿಕ್ ಕಾನ್ಸೆಪ್ಟ್ಸ್, ಕರೆಂಟ್ ಕಾನ್ಸೆಪ್ಟ್ಸ್ ನಾವು ಎಕಾನಮಿನಲ್ಲಿ ನೋಡ್ತಾ ಹೋಗ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಹಾಗೆ ಮುಂದೆ ನೋಡೋದಾದ್ರೆ ಈ ಪ್ರಿಪರೇಷನ್ಸ್ ಅಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಅಂತ ಬಂದಾಗ ಬೇಸಿಕಲಿ ಬಿಕಾಸ್ ಒಬ್ಬೊಬ್ರು ಒಂದೊಂದು ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ರೆಫರ್ ಮಾಡಬಹುದು. ನಾರ್ಮಲಿ ನಾನು ಹೇಳೋ ಪ್ರಕಾರ ಮ್ಯಾಂಡೇಟರಿ ಕೆಲವೊಂದು ಇರೋದ್ರಲ್ಲಿ ಮೊದಲನೇದು NCERT ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆ ಏನು ಎವ್ರಿ ಇಯರ್ ಬರುತ್ತೆ, ಅದು ಮ್ಯಾಂಡೇಟರಿ ನೋಡಬೇಕು. ಅದು ಬಿಟ್ಟರೆ ಬಜೆಟರಿ ಐಲೆಟ್ಸ್ ಏನು ಬರುತ್ತೆ ಅದನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಎಕನಾಮಿಕ್ ಸರ್ವೆ ನೋಡಬೇಕು, NCERT ನೋಡಬೇಕು. ಅದು ಬಿಟ್ಟರೆ ನೀತಿ ಆಯೋಗ ನೀತಿ ಆಕ್ಟ್ 75 ನೀತಿ 75 ಏನು ಒಂದು ಬುಕ್ ರಿಲೀಸ್ ಮಾಡಿದ್ರೆ ಗವರ್ಮೆಂಟ್ ಇಂದ, ಅದನ್ನ ನೀವು ಓದಬೇಕು. ಇದಿಷ್ಟೆಲ್ಲ ಮ್ಯಾಂಡೇಟರಿ ಆಗುತ್ತೆ ನಿಮ್ಮ ಪ್ರಿಪರೇಷನ್. ಇದು ಬಿಟ್ಟು ಇದ್ರ ಜೊತೆಗೆ ಯುವರ್ ಚಾಯ್ಸ್, ಇದ್ರ ಜೊತೆಗೆ ಒಂದು ಜನರಲ್ ಬುಕ್ ಬೇಕು ಸರ್ ನಾವು ಓದ್ತೀವಿ ಅನ್ನೋದಾದ್ರೆ ರಮೇಶ್ ಸಿಂಗ್ ವಾಟ್ ಎವರ್ ಯುವರ್ ಚಾಯ್ಸ್, ನೀವು ಅದನ್ನು ಚೂಸ್ ಮಾಡ್ತೀವಿ. ರೈಟ್. ಸೊ ಇದಿಷ್ಟು ಕಾನ್ಸೆಪ್ಚುಯಲ್ ವೈಸ್. ಸೊ ಈ ಕಾನ್ಸೆಪ್ಟ್ಸ್ ಅಲ್ಲಿ ಅಂದ್ರೆ ನಾವೇನು ಸ್ಟಡಿ ಮೆಟೀರಿಯಲ್ ಕೂಡ ಇವಾಗ ಮಾತಾಡಿದ್ವಿ, ಸ್ಟಡಿ ಮೆಟೀರಿಯಲ್ ಏನು ಓದಬೇಕು ಬೇಸಿಕಲಿ ಅಂತ ಹೇಳಿದ್ದೀನಿ ನಮಗೆ. ಈಗ ನಾವು ಡೈರೆಕ್ಟ್ ಆಗಿ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಅಥವಾ ಒಂದು ಕಾನ್ಸೆಪ್ಚುಯಲ್ ಪಾರ್ಟ್ಗೆ ಹೋಗೋದಾದ್ರೆ ಮೊದಲನೇದಾಗಿ ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನು, ವಾಟ್ ಇಸ್ ಮೈಕ್ರೋ? ಸರ್ ಮೈಕ್ರೋನಲ್ಲಿ ಏನೇನು ಸಿಗುತ್ತೆ ಸರ್, ವಾಟ್ ಆರ್ ಆಲ್ ವಿ ಹ್ಯಾವ್ ಟು ರೀಡ್ ಇನ್ ಮೈಕ್ರೋ? ಬಟ್ ಮೈಕ್ರೋ ಸಿಲೆಬಸ್ ಇಲ್ಲ. ಬಟ್ NCERTs ಅಲ್ಲಿ ಮೆನ್ಷನ್ ಆಗಿರೋದ್ರಿಂದ, NCERTs ಅಲ್ಲಿ ಮೈಕ್ರೋ ಎಕನಾಮಿಕ್ಸ್ ಇರೋದ್ರಿಂದ ಪ್ರಾಬಬ್ಲಿ ಅಪ್ಲಿಕೇಶನ್ಸ್ ಅಲ್ಲಿ ಯಾವ್ದಾದ್ರು ಪ್ರಶ್ನೆಗಳು ಬರ್ಬೋದು ನಿಮ್ಗೆ. ಹಾಗಾದ್ರೆ ಮೈಕ್ರೋ ಅಂದ್ರೆ ಏನೇನು ಕಾನ್ಸೆಪ್ಟ್ಗಳು ಬರ್ಬೋದು? ಎಕ್ಸಾಂಪಲ್ ನಿಮಗೆ ಡಿಮಾಂಡ್ ಅಂದ್ರೇನು, ರೈಟ್? ಸಪ್ಲೈ ಅಂದ್ರೇನು, ವಾಟ್ ಇಸ್ ಡಿಮಾಂಡ್, ವಾಟ್ ಇಸ್ ಸಪ್ಲೈ, ಆ್ಯಂಡ್ ಪ್ರೈಸ್ ಹೆಂಗೆ ಡಿಟರ್ಮಿನೇಷನ್ಸ್ ಆಗುತ್ತೆ, ಇಂಡಿವಿಜುವಲ್ಸ್ಗೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡ್ತಕ್ಕಂಥದ್ದು ಮೈಕ್ರೋ. ಎರಡನೇದು ಬಂದು ಮ್ಯಾಕ್ರೋ ಲೆವೆಲ್. ಮ್ಯಾಕ್ರೋ ಅಂದ್ರೆ ವರ್ಡ್ ಸಜೆಸ್ಟ್ ಮಾಡುತ್ತೆ ನಮಗೆ ಬ್ರಾಡರ್ ಲೆವೆಲ್ ನಾವು ಕಾನ್ಸೆಪ್ಟ್ ಮಾಡ್ತಕ್ಕಂಥದ್ದು. ಎಂಟೈರ್ ಎಕಾನಮಿ, ಸಪ್ಲೈ, ಡಿಮಾಂಡ್, ಪ್ರೈಸ್ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ಸ್ಟಡಿ ಮಾಡ್ತಕ್ಕಂಥದ್ದು, ಅದನ್ನ ಮ್ಯಾಕ್ರೋ ಲೆವೆಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಕಾನ್ಸೆಪ್ಟ್ಗೆ ಬಂದು GNP ಇರ್ಬೋದು, GDP ಇರ್ಬೋದು, ರೈಟ್? ಸೊ ಇದಾದ್ಮೇಲೆ ಇನ್ಫ್ಲೇಷನ್ ಕಾನ್ಸೆಪ್ಟ್ ಇರ್ಬೋದು, ರೈಟ್? ನ್ಯಾಷನಲ್ ಇನ್ಕಮ್ ಕಾನ್ಸೆಪ್ಟ್ ಇರ್ಬೋದು. ಇದೆಲ್ಲವೂ ಕೂಡ ಮ್ಯಾಕ್ರೋ ಎಕನಾಮಿಕ್ ಬರುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಇದೆ ಅಂದ್ರೆ ಮೆಸೋ ಅಂತ. ಮೆಸೋ ಎಕನಾಮಿಕ್ಸ್ ಅಂದ್ರೆ ಏನು? ಮೈಕ್ರೋ ಎಕನಾಮಿಕ್ಸ್ ಗೊತ್ತಾಯ್ತು, ಮ್ಯಾಕ್ರೋ ಎಕನಾಮಿಕ್ಸ್ ಗೊತ್ತಾಯ್ತು, ಮೆಸೋ ಎಕನಾಮಿಕ್ಸ್ ಅಂದ್ರೆ ಈ ಎರಡರ ಮಧ್ಯದಲ್ಲಿರ್ತಕ್ಕಂಥದ್ದೇ ಮೆಸೋ ಎಕನಾಮಿಕ್ಸ್. ಈ ಎರಡರ ಮಧ್ಯದಲ್ಲಿರ್ತಕ್ಕಂಥದ್ದೇ ಮೆಸೋ ಎಕನಾಮಿಕ್ಸ್. ಫಾರ್ ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ಗೆ ಆಟೋ ಇಂಡಸ್ಟ್ರಿ, right? You can take ಅದು ಬಿಟ್ಟರೆ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್. ಈ ರೀತಿ ಒಂದೊಂದೇ ಸೆಗ್ಮೆಂಟ್ ನಾವು ಸ್ಟಡಿ ಮಾಡಿದ್ರೆ ಹೋದ್ರೆ ಅದನ್ನ ಮೆಸೋ ಎಕನಾಮಿಕ್ಸ್ ಅಂತ ಕರಿತೀವಿ, ರೈಟ್? ಯಾವ್ದಾದ್ರು ಒಂದೇ ಇಂಡಿವಿಜುವಲ್ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಬರೀ ಆಟೋ ಇಂಡಸ್ಟ್ರಿನೇ ನೋಡಿದ್ರೆ ಅದು ಮೈಕ್ರೋ ಲೆವೆಲ್. ಆಟೋ ಇಂಡಸ್ಟ್ರೀಸ್ ಅದರ ರಿಪರ್ಕಷನ್ಸ್ ಆನ್ ಇನ್ಫ್ರಾಸ್ಟ್ರಕ್ಚರ್, ರಿಪರ್ಕಷನ್ಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಹೆಲ್ತ್ ನೋಡಿದ್ರೆ ಅದು ಮೆಸೋ ಎಕನಾಮಿಕ್ಸ್. ಇದೆಲ್ಲದನ್ನು ಒಟ್ಟಿಗೆ ಸಮ್ಮಾಗಿ ನೋಡಿದ್ರೆ ಅದು ಮ್ಯಾಕ್ರೋ ಎಕನಾಮಿಕ್ಸ್. ಇಷ್ಟೇ ಡಿಫರೆನ್ಸ್. ಗೊತ್ತಾಗ್ತಿದೆಯಾ? ಬೇಸಿಕ್ ಕಾನ್ಸೆಪ್ಚುಯಲ್ ಕ್ಲಾರಿಟಿನಲ್ಲಿ ಮೊದಲು ನಾವು ಸಿಲೆಬಸ್ ಪ್ರಕಾರ ನೋಡೋದಾದ್ರೆ ಮೈಕ್ರೋ ಎಕನಾಮಿಕ್ಸ್ ನಿಮಗೆ ಜಾಸ್ತಿ ಪ್ರಶ್ನೆಗಳು ಬರಲ್ಲ. NCERTs ಅಲ್ಲಿ ಮೆನ್ಷನ್ ಆಗಿರೋ ಪ್ರಶ್ನೆಗಳನ್ನ ಪಿಕಪ್ ಮಾಡಿ ಪ್ರಶ್ನೆಗಳನ್ನ ಕೇಳ್ತಾರೆ UPSC. ಅದರ ಪ್ರಕಾರ ಮೈಕ್ರೋ ಅಂದ್ರೆ ಏನು ಅಂತ ನೋಡಿದೀವಿ. ಮ್ಯಾಕ್ರೋ ಅಂತ ಹೇಳಿದ್ರೆ GDP, GNP, ಇನ್ಫ್ಲೇಷನ್ ಎಲ್ಲ ಕಾನ್ಸೆಪ್ಟ್ಗಳು ಬರುತ್ತೆ. ಅದು ಬಿಟ್ಟರೆ ಮೆಸೋ ಎಕನಾಮಿಕ್ಸ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಇಂಡಸ್ಟ್ರಿಗಳನ್ನ ಒಟ್ಟಿಗೆ ನೋಡ್ತಕ್ಕಂಥದ್ದು. ಆಟೋ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಅಂದ್ರೆ ಮೈಕ್ರೋ ಮತ್ತೆ ಮ್ಯಾಕ್ರೋ ಮಧ್ಯದಲ್ಲಿರ್ತಕ್ಕಂಥ ಒಂದು ಮೀಡಿಯೇಷನ್ ಇದೆಯಲ್ಲ, ಅದನ್ನು ನಾವು ಮೆಸೋ ಎಕನಾಮಿಕ್ಸ್ ಅಂತ ಕರಿತೀವಿ. ಅದ್ರ ಬಗ್ಗೆ ಸ್ಟಡಿ ಮಾಡೋದು ಮೆಸೋ ಎಕನಾಮಿಕ್ಸ್, ರೈಟ್? ಸೊ ಇದಿಷ್ಟು ಡೀಟೇಲ್ಸ್. ಇದರಿಂದ ಮುಂದಕ್ಕೆ ಹೋದ್ರೆ ನಮಗೆ ಬೇರೆ ಬೇರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಬರ್ತವೆ, ರೈಟ್? ಸೊ ಇಲ್ಲಿ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಎಕಾನಮಿ. ನಿಮ್ಗೆ ನೆಕ್ಸ್ಟ್ ಹೆಡಿಂಗ್ ಹಾಕ್ತಾ ಇದ್ದೀನಿ, ಟೈಪ್ಸ್ ಆಫ್ ಎಕಾನಮಿ. ಈ ಟೈಪ್ಸ್ ಆಫ್ ಎಕಾನಮಿನಲ್ಲಿ ಮೇಜರ್ ನಾವು ಮೈಕ್ರೋ ನೋಡಿದ್ವಿ, ಮ್ಯಾಕ್ರೋ ಎಕನಾಮಿಕ್ಸ್ ನೋಡಿದ್ವಿ, ಅದನ್ನು ಮೆಸೋ ಎಕನಾಮಿಕ್ಸ್ ನೋಡಿದ್ವಿ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಮೇಜರ್ ಬಂತು ಪೊಲಿಟಿಕಲ್ ಎಕಾನಮಿ. So you tell me what is political economy? Political economy ಅಂದ್ರೆ ಪೊಲಿಟಿಕಲ್ ಎಕಾನಮಿಗೆ ಫಾದರ್ ಅಂತ ಯಾರನ್ನ ಕರಿತೀವಿ? Who is called the father of political economy? The father of political economy is Adam Smith ಅನ್ನು ನಾವು, who is also called the father of economics ಅಂತ ಏನು ಕರಿತೀವಿ.
ಸೊ ಅರ್ಥಶಾಸ್ತ್ರದ ಪಿತಾಮಹ ಅಂತ ಏನು ಕರಿತೀವಿ ಅವರನ್ನ ಈಸ್ ಆಲ್ಸೋ ದ ಪಿತಾಮಹ ಆಫ್ ಪೊಲಿಟಿಕಲ್ ಎಕಾನಮಿ. ರೈಟ್? ಹಾಗಾದ್ರೆ ಪೊಲಿಟಿಕಲ್ ಎಕಾನಮಿ ಅಂದ್ರೆ ಏನು ಹೇಳ್ತಾರೆ ಪೊಲಿಟಿಕಲ್ ಎಕಾನಮಿ? ಥಿಂಕ್ ಆಫ್ ಪೊಲಿಟಿಕಲ್ ಎಕಾನಮಿನಲ್ಲಿ ಹೇಳ್ತಕ್ಕಂಥದ್ದು ದೇರ್ ಶುಡ್ ಬಿ ಎ ಲೆಸ್ ಗವರ್ನಮೆಂಟ್. ಎರಡು ಕಾನ್ಸೆಪ್ಟ್ಗಳನ್ನ ಹೇಳ್ತಾರೆ ಆಡಮ್ ಸ್ಮಿತ್. ಸ್ಪೆಸಿಫಿಕಲಿ ಎರಡು ಕಾನ್ಸೆಪ್ಟ್ಗಳನ್ನ ಹೇಳ್ತಾರೆ. ಮೊದಲನೇದು ಬಂದು ಇನ್ವಿಸಿಬಲ್ ಹ್ಯಾಂಡ್. The first concept what he stated is invisible hand. ಎರಡನೇದು ಹೇಳ್ತಕ್ಕಂಥದ್ದು laissez-faire. ನೆನ್ಪಿಟ್ಕೊಳ್ಳಿ, ಮೊದಲನೇದು ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳ್ತಾರೆ, ಕಾಣದ ಕೈ ಅಂತ ಕರೀತಾರೆ. ಎರಡನೇದು laissez-faire ಅಂತ ಕರೀತಾರೆ. ಎರಡು ಬಹಳ ಇಂಪಾರ್ಟೆಂಟ್. ಮೊದಲನೇದು ಎರಡನೇದು ಆಡಮ್ ಸ್ಮಿತ್ ಹೇಳ್ತಕ್ಕಂಥದ್ದು ಯಾವುದರಲ್ಲಿ? ಪೊಲಿಟಿಕಲ್ ಎಕಾನಮಿನಲ್ಲಿ. In political economy, Adam Smith stated two important things. One is invisible hand, another is laissez-faire. ಇದರ ಮೇಲೆ ಪ್ರಶ್ನೆಗಳು ಬರ್ಬೋದು, ವಾಟ್ ಇಸ್ ಇನ್ವಿಸಿಬಲ್ ಹ್ಯಾಂಡ್ ಅಂತ. ಯಾಕೆಂದ್ರೆ ಈ ವರ್ಷದ ಎಕನಾಮಿಕ್ ಸರ್ವೆನಲ್ಲಿ ಇನ್ವಿಸಿಬಲ್ ಹ್ಯಾಂಡ್, laissez-faire ಅನ್ನೋ ಎರಡೂ ಪದಗಳನ್ನ ಎಕನಾಮಿಕ್ ಸರ್ವೆನಲ್ಲಿ ಡಿಟೇಲ್ ಆಗಿ ಹೇಳಿದ್ದಾರೆ. ರೈಟ್? ಆಡಮ್ ಸ್ಮಿತ್ ಏನು ಫಾರ್ಮುಲಾ ಇದೆ ಇನ್ವಿಸಿಬಲ್ ಹ್ಯಾಂಡ್, ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ರೈಟ್? ಥಿಂಕ್ ಅಬೌಟ್ ಇಟ್. ರೈಟ್? ಸೊ ಪೊಲಿಟಿಕಲ್ ಎಕಾನಮಿನಲ್ಲಿ ಆಡಮ್ ಸ್ಮಿತ್ ಹೇಳಿರೋ ಪ್ರಕಾರ ಇನ್ವಿಸಿಬಲ್ ಹ್ಯಾಂಡ್. ಇನ್ವಿಸಿಬಲ್ ಹ್ಯಾಂಡ್ ಅಂದ್ರೆ ಏನು? ಇನ್ವಿಸಿಬಲ್ ಹ್ಯಾಂಡ್ ಅಂದ್ರೆ ಸೆಲ್ಫ್ ಇಂಟ್ರೆಸ್ಟ್ ಅಂತ. ಏಕೆನ್ ಸರ್ ಕನ್ಫ್ಯೂಷನ್ ಆಗ್ತದೆ? ಇನ್ವಿಸಿಬಲ್ ಹ್ಯಾಂಡ್ ಅಂದ್ರೆ ಸೆಲ್ಫ್ ಇಂಟ್ರೆಸ್ಟ್. ಆಡಮ್ ಸ್ಮಿತ್ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿ, ಎವ್ರಿ ಇಂಡಿವಿಜುವಲ್ ವರ್ಕ್ಸ್ ಫಾರ್ ಹಿಸ್ ಸೆಲ್ಫ್ ಇಂಟ್ರೆಸ್ಟ್. ತನಗೋಸ್ಕರ ತಾನು ಕೆಲಸ ಮಾಡ್ತಾನೆ. ದಟ್ ವಿಲ್ ಕಾಂಟ್ರಿಬ್ಯೂಟ್ ಟು ದ ಓವರ್ ಆಲ್ ಎಕಾನಮಿ ಅಂತ ಯೋಚನೆ ಮಾಡಿ. ಎಕ್ಸಾಂಪಲ್ ತಗೋಣ. ವೈ ಆಮ್ ಹಿಯರ್? ನಾನೇನ್ ಮಾಡ್ತಾ ಇದ್ದೇನೆ ಇಲ್ಲಿ? ಐ ಆಮ್ ಗಿವಿಂಗ್ ಯು ಕ್ಲಾಸಸ್, ಟೀಚಿಂಗ್ ಮಾಡ್ತಾ ಇದ್ದೀನಿ. ಕರೆಕ್ಟ್ ಅಲ್ವಾ? ನಾನು ಯಾಕೆ ಟೀಚಿಂಗ್ ಮಾಡ್ತಾ ಇದ್ದೀನಿ? ನಾನು ಟೀಚಿಂಗ್ನೆಲ್ಲ ಕೇಳಿ ಎಲ್ಲರೂ ಕೂಡ ಭಾರತದಲ್ಲಿರೋರೆಲ್ಲರೂ ಕೂಡ ಬಹಳ ನಾಲೆಡ್ಜ್ಫುಲ್ ಮೆನ್ಗಳಾಗಬೇಕು, ವಿದ್ಯಾವಂತರಾಗಬೇಕು ಅಂತ ಹೇಳಿ ಪಾಠ ಮಾಡ್ತಾ ಇದೀವ. ಅದು ಸೆಕೆಂಡರಿ ಇಂಪಾರ್ಟೆನ್ಸ್ ಇರ್ಬೋದು. ವಾಟ್ ಇಸ್ ಮೈ ಪ್ರಯಾರಿಟಿ? ಫಸ್ಟ್ ಪ್ರಿಫರೆನ್ಸ್ ಏನು? ಮೈ ಸೆಲ್ಫ್ ಇಂಟ್ರೆಸ್ಟ್. ಐ ಹ್ಯಾವ್ ಟು ಅರ್ನ್ ಮನಿ ಫಾರ್ ಮೈ ಎಕ್ಸ್ಪೆನ್ಸಸ್. ದ್ಯಾಟ್ ಇಸ್ ಫಸ್ಟ್ ಇಂಟ್ರೆಸ್ಟ್. ಸೊ ನಾನು ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರ ಕೆಲಸ ಮಾಡ್ತೀನಿ. ಈ ಆರ್ಗನೈಸೇಷನ್ ಯಾಕೆ ಇಷ್ಟೆಲ್ಲ ಬಂದು ನಿಮಗೆ ವಿಡಿಯೋ ಮಾಡಿ ಕ್ಲಾಸಸ್ ಅನ್ನ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ? ಎಲ್ಲ ನಮ್ಮ ಕ್ಲಾಸಸ್ ಅನ್ನ ಕೇಳಿ ಎಲ್ಲ ಡೆವಲಪ್ ಆಗಲಿ ಅಂತನೋ? ಇಲ್ಲ. ದೇ ಹ್ಯಾವ್ ದೇರ್ ಓನ್ ಸೆಲ್ಫ್ ಇಂಟ್ರೆಸ್ಟ್. ಆರ್ಗನೈಸೇಷನ್ ಸೆಲ್ಫ್ ಇಂಟ್ರೆಸ್ಟ್ ಇರುತ್ತೆ. ಅವರು ಇದರಿಂದ ಏನಾದರೂ ಗೇನ್ ತಗೋಬೇಕು. ದೇ ಹ್ಯಾವ್ ಟು ಮೇಕ್ ಮನಿ ಔಟ್ ಆಫ್ ಇಟ್. ಐ ವಾಂಟ್ ಟು ಮೇಕ್ ಮನಿ ಔಟ್ ಆಫ್ ಇಟ್. ಇದು ನಮ್ಮ ಸೆಲ್ಫ್ ಇಂಟ್ರೆಸ್ಟ್. ಆರ್ಗನೈಸೇಷನ್ಸ್ ಅವರು ಮನಿ ಮಾಡಬೇಕು, ಅದು ಅವ್ರ ಸೆಲ್ಫ್ ಇಂಟ್ರೆಸ್ಟ್. ಇಲ್ಲಿಂದ ಆಚೆಗೆ ಹೋಗ್ತೀವಿ ನಾವು. ಇಲ್ಲಿಂದ ಆಚೆಗೆ ಹೋದ್ರೆ ಸ್ಟ್ರೀಟ್ ಅಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಪ್ರಾವಿಷನ್ ಸ್ಟೋರ್ ಅಲ್ಲಿ ಗ್ರಾಸರೀಸ್ ಅನ್ನ ಮಾರ್ತಾ ಇದ್ದಾನೆ ಒಬ್ಬ ವ್ಯಕ್ತಿ. ಅವನು ಹಣ್ಣು ತರಕಾರಿಗಳನ್ನ ಮಾರ್ತಾ ಇದ್ದಾನೆ, ಬೇರೆ ಬೇರೆ ಡೈಲಿ ಮನೇಲಿ ಯೂಸ್ ಮಾಡುವಂತ ಗ್ರಾಸರಿಗಳನ್ನ ಮಾರ್ತಾ ಇದ್ದಾನೆ. ಯಾಕೆ ಮಾರ್ತಾ ಇದ್ದಾನೆ? ಆ ಜಾಗದಲ್ಲಿ ಅವನ ಏರಿಯಾದಲ್ಲಿ ಇರೋರೆಲ್ಲ ಒಳ್ಳೆ ತರಕಾರಿಗಳನ್ನ ತಿಂದು ಎಲ್ಲ ಚೆನ್ನಾಗಿ ಆರೋಗ್ಯವಾಗಿ ಸುಖವಾಗಿರ್ಲಿ ಅಂತ ಮಾಡ್ತಾ ಇದ್ದಾನ? ಇಲ್ಲ, ಅಲ್ಲಿರ್ತಕ್ಕಂಥ ಗ್ರಾಸರೀಸ್ ಏನವನು ಅಕ್ಕಿ ಬೇಳೆ ತರಕಾರಿ ಎಲ್ಲ ಮಾರ್ತಾ ಇದ್ದಾನೋ, ಅಕ್ಕಿ ಬೇಳೆ ಎಲ್ಲ ಮಾರ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಸುಖವಾಗಿ ಅದೆಲ್ಲದನ್ನು ತಗೊಂಡು ಆರಾಮಾಗಿರ್ಲಿ ಅಂತ ಮಾರ್ತಾ ಇದ್ದಾನೋ? ಇಲ್ಲ. ಅದನ್ನ ಮಾರಿ ತಾನು ಪ್ರಾಫಿಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ. ಆ ಗ್ರಾಸರೀಸ್ ಅನ್ನ ಮಾರಿ ನಾನು ಪ್ರಾಫಿಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ. ದಟ್ ಇಸ್ ಹಿಸ್ ಓನ್ ಸೆಲ್ಫ್ ಇಂಟ್ರೆಸ್ಟ್. ಆ ಕಡೆ ಹೋದ್ರೆ ಒಂದು ಮಟನ್ ಅಂಗಡಿ ಇದೆ. ಯಾಕೆ ಮಟನ್ ಮಾರ್ತಾ ಇದ್ದಾನೆ? ಎಲ್ಲ ಮಟನ್ ತಿಂದು ದಷ್ಟಪುಷ್ಟವಾಗಿರ್ಲಿ ಅಂತ ಮಾರ್ತಾ ಇದ್ದಾನ? ಇಲ್ಲ. ಆ ಮಟನ್ ಮಾರಿ ನಾನ್ ದುಡ್ಡು ಮಾಡಬೇಕು ಅಂತ ಮಾರ್ತಾ ಇದ್ದಾನೆ. ಸ್ಲಿಪ್ಪರ್ ಅಂಗಡಿಗೆ ಹೋಗ್ತೀರಿ, ಅವ್ನು ಸ್ಲಿಪ್ಪರ್ ಯಾಕೆ ಮಾಡ್ತಾ ಇದ್ದಾನೆ? ಯಾರು ಬರಿಗಾಲಲ್ಲಿ ನಡಿಬಾರ್ದು, ಕರ್ನಾಟಕದಲ್ಲಿ ಯಾರು ಬರಿಗಾಲಲ್ಲಿ ನಡಿಬಾರ್ದು ಅಂತ ಸ್ಲಿಪ್ಪರ್ ಮಾರ್ತಾ ಇದ್ದಾನ? ಖಂಡಿತ ಇಲ್ಲ. ಅವನು ಆ ಸ್ಲಿಪ್ಪರ್ ಅನ್ನ ಮಾರಿ ದುಡ್ಡು ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ. ಅದನ್ನೇ ಆಡಮ್ ಸ್ಮಿತ್ ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೆಯೋದು. ಪ್ರತಿಯೊಬ್ರು ಕೂಡ ತಾವು ತಮಗೋಸ್ಕರ ಕೆಲಸ ಮಾಡ್ತಾರೆ, ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ನಾನು ನನಗೋಸ್ಕರ ಟೀಚಿಂಗ್ ಮಾಡ್ತಾ ಇದ್ದೀನಿ, ಆರ್ಗನೈಸೇಷನ್ ಅವ್ರಿಗೋಸ್ಕರ ಈ ಕ್ಲಾಸಸ್ ಆರ್ಗನೈಸ್ ಮಾಡಿದ್ದಾರೆ. ಸ್ಲಿಪ್ಪರ್ ಮಾಡೋನು ಅವನಿಗೋಸ್ಕರ ಸ್ಲಿಪ್ಪರ್ ಮಾಡ್ತಾ ಇದ್ದಾನೆ. ಗ್ರಾಸರಿ ಶಾಪ್ ಅವನು, ಪ್ರಾವಿಷನ್ ಸ್ಟೋರ್ ಅವನಿಗೋಸ್ಕರ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಇದ್ದಾನೆ. ಬುಚ್ಚರು ಅಥವಾ ಮಟನ್ ಮಾರ್ತಕ್ಕಂಥವನು ಅವನಿಗೋಸ್ಕರ ಸೇಲ್ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ರು ಅವ್ರವ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ದಂಗೆ ಅವರು ಬೇರೆಯವ್ರಿಗೂ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಓವರ್ ಆಲ್ ಎಕಾನಮಿಗೆ ಅವ್ರು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಹೆಂಗೆ? ನಾನಿಲ್ಲಿ ಕ್ಲಾಸ್ ಎಲ್ಲ ಮಾಡಿದ್ರೆ ವಾಪಸ್ ಹೋಗ್ತೀನಿ. ನನಗೇನೋ ಟೂತ್ ಪೇಸ್ಟ್ ಬೇಕು, ಸೋಪ್ ಬೇಕು, ಗ್ರಾಸರೀಸ್ ಬೇಕು, ರೇಷನ್ ಬೇಕು ಮನೆಗೆ, ಸೀದಾ ಅಂಗಡಿಯವನ ಹತ್ರ ಹೋಗ್ತೀನಿ, ತಗೊಂಡು ಮನೆಗೆ ಹೋಗ್ತೀನಿ. ನಾನು ಅವ್ನಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ವಿಚ್ ಮೀನ್ಸ್ ಇಟ್ ಇಸ್ ಮೈ ಸೆಲ್ಫ್ ಇಂಟ್ರೆಸ್ಟ್. ನಾನು ಹೋದೆ, ಅವನ ಹತ್ರ ಸಾಮಾನು ತಗೊಂಡೆ, ಐಟಮ್ಸ್ ಅನ್ನ ತಗೊಂಡೆ, ಮನೆಗೆ ಹೋಗಿ. ಅವ್ನ ಮಗ ಒಬ್ಬ ಇದ್ದಾನೆ, ಅವನೇನ್ ಮಾಡಬೇಕು? ಕೋಚಿಂಗ್ ತಗೋಬೇಕು. ಅವನೇನ್ ಮಾಡ್ತಾನೆ? ಆರ್ಗನೈಸೇಷನ್ ಬಂದು ಕೋಚಿಂಗ್ ಸೇರಿಸ್ತಾನೆ. ಸಿ ಹೌ ವಿ ಆರ್ ಕನೆಕ್ಟೆಡ್.
ನಾನು ನನಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ, ಅವ್ನು ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾನೆ, ಬಟ್ ಅವ್ನ ಬಿಸ್ನೆಸ್ ನನಗೆ ಹೆಲ್ಪ್ ಆಗ್ತದೆ, ನನ್ನ ಬಿಸ್ನೆಸ್ ಅವ್ನಿಗೆ ಹೆಲ್ಪ್ ಆಗ್ತಾ ಇದೆ. ಈ ರೀತಿ ಒಬ್ರಿಗೊಬ್ರು ಇಂಟರ್ ಕನೆಕ್ಟಿವಿಟಿ ಇದೆಯಲ್ಲ, ಇದನ್ನೇ ಅವರು ಇನ್ವಿಸಿಬಲ್ ಹ್ಯಾಂಡ್ ಅಂತ ಕರೆದ್ರು, ಕಾಣದ ಕೈ ಅಂತ ಕರೆದ್ರು. ನಮಗೆ ಗೊತ್ತಿಲ್ಲದೇನೆ ಎಕಾನಮಿ ನಡೆಯುತ್ತೆ. ಎವ್ರಿಬಡಿ ಇಸ್ ವರ್ಕಿಂಗ್ ಇನ್ ದರ್ ಓನ್ ಇಂಟ್ರೆಸ್ಟ್, ಸೆಲ್ಫ್ ಇಂಟ್ರೆಸ್ಟ್, ರೈಟ್? ಇದನ್ನೇ ಆಡಮ್ ಸ್ಮಿತ್ ಇನ್ವಿಸಿಬಲ್ ಹ್ಯಾಂಡ್ ಅಥವಾ ಸೆಲ್ಫ್ ಇಂಟ್ರೆಸ್ಟ್ಗೋಸ್ಕರ ಎಲ್ಲರೂ ಕೆಲಸ ಮಾಡಿದ್ದಾರೆ ಅಂತ ಕರೆದ್ರು, ರೈಟ್? ಇದು ಪೊಲಿಟಿಕಲ್ ಎಕಾನಮಿನಲ್ಲಿ ಮೊದಲನೇ ಕಾನ್ಸೆಪ್ಟ್, ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಎರಡನೇದು ಲೇಸೆ ಫೇರ್ ಅಂದ್ರೆ ವಾಟ್ ಇಸ್ ಲೇಸೆ ಫೇರ್? ಲೇಸೆ ಫೇರ್ ಅಂದ್ರೆ ಇಸ್ ನಥಿಂಗ್ ಬಟ್ ಲೆಸ್ ಗವರ್ನಮೆಂಟ್. ಲೆಸ್ ಗವರ್ನಮೆಂಟಿನ ಇಂಟರ್ಫಿಯರೆನ್ಸ್ ಇರೋದು ಬೇಡ ಅಂತ ಹೇಳ್ತಾರೆ. ಗವರ್ನಮೆಂಟಿನ ಇಂಟರ್ಫಿಯರೆನ್ಸ್ ಝೀರೋ ಅಥವಾ ಮಿನಿಮಲ್ ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಅಂತ ಕರೀತಾರೆ. ಅಂದ್ರೆ ಆಡಮ್ ಸ್ಮಿತ್ ಸರ್ಕಾರಕ್ಕೆ ಇರ್ತಕ್ಕಂಥ ಕೆಲಸ ಬಹಳ ಕಡಿಮೆ. ಸರ್ಕಾರ ಏನ್ ಮಾಡಬೇಕು ಗೊತ್ತಾ? ಏನನ್ನ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನುವಂಥ ನಿರ್ಧಾರಗಳನ್ನ ತಗೋಬಾರದು. ದೇರ್ ಆರ್ ಬೇಸಿಕ್ ಎಕನಾಮಿಕ್ ಕ್ವಶನ್ಸ್. ಬೇಸಿಕ್ ಎಕನಾಮಿಕ್ ಕ್ವಶನ್ಸ್ ಏನು? ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದನೆ ಮಾಡಬೇಕು, ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದನೆ ಮಾಡಬೇಕು, ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಗವರ್ನಮೆಂಟ್ ತಗೋಬಾರದು, ಪ್ರೈವೇಟ್ ಕ್ಯಾಪಿಟಲಿಸ್ಟ್ಗಳು ತಗೋತಾರೆ ಅದನ್ನ. ಗವರ್ನಮೆಂಟ್ ಸುಮ್ಮನೆ ಇರಬೇಕು. ಲೇಸೆ ಫೇರ್, ನೋ ಇಂಟರ್ಫಿಯರೆನ್ಸ್ ಆಫ್ ದ ಗವರ್ನಮೆಂಟ್. ಗವರ್ನಮೆಂಟ್ ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಆಗಬಾರ್ದು, ಇಂಡಿಪೆಂಡೆಂಟ್ ಆಗಿರ್ಬೇಕು. ಅಂದ್ರೆ ಗವರ್ನಮೆಂಟ್ ಹೆಲ್ತ್ ಫೆಸಿಲಿಟೀಸ್ ಅನ್ನ ಕೊಡೋದ್ರ ಕಡೆಗೆ, ಬೇಸಿಕ್ ಫೆಸಿಲಿಟೀಸ್, ಎಜುಕೇಶನ್ ಕೊಡೋದ್ರ ಕಡೆಗೆ, ಇನ್ಫ್ರಾಸ್ಟ್ರಕ್ಚರ್ ಮೂಲ ಸವಲತ್ತುಗಳನ್ನ ಕೊಡೋದ್ರ ಕಡೆಗೆ, ಇದ್ರ ಕಡೆ ಮಾತ್ರ ಅದು ಗಮನ ಕೊಡಬೇಕೇ ಹೊರತು ಎಂಟೈರ್ ಎಕಾನಮಿನಲ್ಲಿ ಅದು ಇನ್ವಾಲ್ವ್ ಆಗಬಾರದು ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಆಡಮ್ ಸ್ಮಿತ್. ಯಾವುದರಲ್ಲಿ? ಪೊಲಿಟಿಕಲ್ ಎಕಾನಮಿನಲ್ಲಿ, ರೈಟ್? ಗೆಟಿಂಗ್ ದ ಪಾಯಿಂಟ್. ಸೊ ಮೊದಲನೇದವ್ರು ಹೇಳಿದ್ದು ಇನ್ವಿಸಿಬಲ್ ಹ್ಯಾಂಡ್, ಸೆಲ್ಫ್ ಇಂಟ್ರೆಸ್ಟ್ ಅಲ್ಲೆಲ್ಲ ಕೆಲಸ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದಂಗೆ ಎಕಾನಮಿ ನಡೆಯುತ್ತೆ. ಎರಡನೇದು ಲೇಸೆ ಫೇರ್, ಗವರ್ನಮೆಂಟ್ನ ಯಾವುದೇ ರೀತಿ ಅದರಲ್ಲಿ ಇಂಟರ್ಫಿಯರೆನ್ಸ್ ಇರಬಾರ್ದು. ಈ ಎರಡು ಬಹಳ ಮುಖ್ಯ. ಗವರ್ನಮೆಂಟ್ ಏನ್ ಕೆಲಸ ಮಾಡಬೇಕು? ಬರೀ ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್, ಅದು ಬಿಟ್ರೆ ಎಜುಕೇಶನ್, ಈ ರೀತಿ ಬೇಸಿಕ್ ಫೆಸಿಲಿಟೀಸ್ ಅನ್ನು ಕೊಡೋದ್ರ ಕಡೆಗೆ, ಪಬ್ಲಿಕ್ ಗುಡ್ಸ್ ಅನ್ನು ಕೊಡೋದ್ರ ಕಡೆಗೆ ಮಾತ್ರ ಅವರು ಕಾನ್ಸಂಟ್ರೇಷನ್ ಮಾಡಬೇಕು. ಎಕಾನಮಿನಲ್ಲಿ ಮೂರು ಮುಖ್ಯವಾದಂತಹ ನಿರ್ಧಾರಗಳಿದಾವಲ್ಲ, ಏನನ್ನ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಈ ಕಾನ್ಸೆಪ್ಟ್ಗಳನ್ನ ಅವರು ಯೋಚನೆ ಮಾಡಬಾರ್ದು, ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಹೇಳಿ ಆಡಮ್ ಸ್ಮಿತ್ ಹೇಳ್ತಾರೆ. ಸೊ ಇದು ಪೊಲಿಟಿಕಲ್ ಎಕಾನಮಿ ಬಗ್ಗೆ, ರೈಟ್? ಸೊ ಪೊಲಿಟಿಕಲ್ ಎಕಾನಮಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಪೊಲಿಟಿಕಲ್ ಎಕಾನಮಿ ಪಿತಾಮಹ ಯಾರು ಅಂತ ಕೇಳ್ಬೋದು, ಅದು ಆಡಮ್ ಸ್ಮಿತ್, ರೈಟ್? ಪೊಲಿಟಿಕಲ್ ಎಕಾನಮಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇನ್ವಿಸಿಬಲ್ ಹ್ಯಾಂಡ್ ಅಂಡ್ ಲೇಸೆ ಫೇರ್. ಈ ಎರಡು ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಇನ್ವಿಸಿಬಲ್ ಹ್ಯಾಂಡ್ ಸ್ಟೇಟ್ಸ್ ವಾಟ್ ಅಂತ ಕೇಳಬಹುದು. ಇನ್ವಿಸಿಬಲ್ ಹ್ಯಾಂಡ್ ಅಂದ್ರೆ ಏನು ಅಂತ, ಸೆಲ್ಫ್ ಇಂಟ್ರೆಸ್ಟ್ ಇನ್ವಿಸಿಬಲ್ ಹ್ಯಾಂಡ್. ಒಬ್ಬರಿಗೊಬ್ರು ಗೊತ್ತಿಲ್ಲದೆ ಎಕಾನಮಿ ನಡೀತದೆ. ನಾನು ಎಕ್ಸಾಂಪಲ್ ಹೇಳ್ದಂತೆ. ಸೊ ಲೇಸೆ ಫೇರ್ ಅಂದ್ರೆ ಲೆಸ್ ಗವರ್ನಮೆಂಟ್, ಮೋರ್ ಪ್ರೈವೇಟ್. ಅಂದ್ರೆ ಗವರ್ನಮೆಂಟ್ ಗೆ ರೋಲ್ ಕಡಿಮೆ, ಕಾರ್ಪೊರೇಟ್ಸ್ ಗಳಿಗೆ, ಪ್ರೈವೇಟ್ ಆರ್ಗನೈಸೇಷನ್ಸ್ ಗೆ ರೋಲ್ ಜಾಸ್ತಿ. ಅಂದ್ರೆ ಒಂದು ಆರ್ಥಿಕ ವ್ಯವಸ್ಥೆನಲ್ಲಿ ಮುಖ್ಯವಾದಂತಹ ನಿರ್ಧಾರಗಳು ಅಂದ್ರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಹೂಮ್ ಟು ಪ್ರೊಡ್ಯೂಸ್, ಏನನ್ನ ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಈ ಎಲ್ಲಾ ನಿರ್ಧಾರಗಳನ್ನ ಗವರ್ನಮೆಂಟ್ ತಗೋಬಾರದು. ಅದೇ ಲೇಸೆ ಫೇರ್. ಗವರ್ನಮೆಂಟ್ ಐಡಲ್ ಆಗಿರಬೇಕು, ನ್ಯೂಟ್ರಲ್ ಆಗಿರಬೇಕು. ಈ ಎಲ್ಲ ನಿರ್ಧಾರಗಳನ್ನ ಕಾರ್ಪೊರೇಟ್ಸ್ ಅಥವಾ ಪ್ರೈವೇಟ್ ಆರ್ಗನೈಸೇಷನ್ಸ್ ತಗೋತಾರೆ. ಅವಾಗ ಎಕಾನಮಿ ಆಟೋಮೆಟಿಕಲಿ ನಡೆಯುತ್ತೆ ಅಂತ. ಅದೆಷ್ಟು ಕಾನ್ಸೆಪ್ಟ್. ಇದೊಂದು ಸ್ವಲ್ಪ ಥಿಯರಿಟಿಕಲಿ, ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಹೋದ್ರೆ ನಾವು ಮೈಕ್ರೋ ಲೆವೆಲ್ ಹೋಗ್ಬಿಡ್ತೀವಿ, ಎಕನಾಮಿಕ್ಸ್ ಅನ್ನ ಮಾತಾಡೋದಂಗೆ ಆಗ್ಬಿಡುತ್ತೆ. ಯಾಕೆಂದ್ರೆ ಈ ಒಂದು ಲೇಸೆ ಫೇರ್ ಕಾನ್ಸೆಪ್ಟ್ ಇದೆಯಲ್ಲ, ಈ ಎಲ್ಲ ಕಾನ್ಸೆಪ್ಟ್ ಅನ್ನ ದ ಫೇಮಸ್ ಮಾಡರ್ನ್ ಎಕನಾಮಿಸ್ಟ್ J.M. Keynes, ಜಾನ್ ಮೆನಾರ್ಡ್ ಕೇನ್ಸ್ ಕ್ರಿಟಿಸೈಸ್ ಮಾಡ್ತಾರೆ. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಜಾನ್ ಮೆನಾರ್ಡ್ ಕೇನ್ಸ್ ಕೇಳಿದ್ರೆ ನೀವು J.M. Keynes ಅಂತ ಕರಿತೀವಿ. J.M. Keynes ಇಸ್ ಅ ವೆರಿ ಫೇಮಸ್. ಯಾವ್ದಾದ್ರು ಪ್ರಶ್ನೆ ಕೇಳಿದ್ರೆ ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್ ಅಂತಾನೆ ಕರೀತಾರೆ ಅವರಿಗೆ. ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್ ಅಂತ ಕರೀತಾರೆ J.M. Keynes ಗೆ. ಸೊ J.M. Keynes ಹೇಳ್ತಾರೆ ವಾಟ್ ಎವರ್ ಇಸ್ ಸೆಡ್. ಈಗ ಇಲ್ಲಿವರೆಗೂ ಆಡಮ್ ಸ್ಮಿತ್ ಹೇಳಿದ್ರು ನೀವು ಗವರ್ನಮೆಂಟ್ ಏನು ಇಂಟರ್ಫಿಯರ್ ಆಗಬಾರ್ದು, ಲಾಂಗ್ ಟರ್ಮ್ ಅಲ್ಲಿ ಎವ್ರಿಥಿಂಗ್ ಗೋಸ್ ಸ್ಮೂತ್, ಅದಾಗದೆ ಎಲ್ಲ ನಡೆಯುತ್ತೆ ಅಂತ. ಕರೆಕ್ಟ್ ಅಲ್ವಾ? ಅದಾಗದೆ ಎಲ್ಲ ನಡೆಯುತ್ತೆ ಅಂತ ಹೇಳಿದ್ರು. ಆದ್ರೆ J.M. Keynes ಹೇಳ್ತಾರೆ ಅಕಸ್ಮಾತ್ ಏನಾದ್ರು ವ್ಯತ್ಯಾಸಗಳಾದ್ರೆ, ಯಾವಾಗ 1929ರಲ್ಲಿ ದ ಗ್ರೇಟ್ ಡಿಪ್ರೆಷನ್ ಆಫ್ ಅಮೆರಿಕಾ ಆರ್ ದ ಗ್ರೇಟ್ ಡಿಪ್ರೆಷನ್ ಆಫ್ ದ ವರ್ಲ್ಡ್ ಆಯ್ತು, ಜಾಗತಿಕ ಬೃಹತ್ ಆರ್ಥಿಕ ಮುಗ್ಗಟ್ಟಾಯ್ತು. ಆ ಟೈಮಲ್ಲಿ
ಎಲ್ಲ ಸುಮ್ಮನೆ ಇದ್ದಾರೆ, ಇನ್ವಿಸಿಬಲ್ ಹ್ಯಾಂಡ್ ಇದೆ, ಲೇಜರ್ ಫೇರ್ ಇದೆ, ಬಟ್ ಎಕಾನಮಿ ಮಾತ್ರ ಮುಂದೆ ಡೆವಲಪ್ ಆಗ್ತಾ ಇಲ್ಲ. ಎಕಾನಮಿ ಮಾತ್ರ ಡೆವಲಪ್ ಆಗ್ತಾ ಇಲ್ಲ. ಆಗ JM ಕೇನ್ಸ್ ಅವರ ಬುಕ್ ಬೆಳಕಿಗೆ ಬರುತ್ತೆ. 1934 ಅವರು ಒಂದು ಬುಕ್ ಬರೀತಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಕರೆಕ್ಟ್, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಅಂತ ಬರೀತಾರೆ. ಆ ಬುಕ್ ಅಲ್ಲಿ ಹೇಳ್ತಾರೆ ಗವರ್ನಮೆಂಟಿನ ಇಂಟರ್ಫಿಯರೆನ್ಸ್ ಬೇಕು ಅಂತ. ಗವರ್ನಮೆಂಟಿನ ಇಂಟರ್ಫಿಯರೆನ್ಸ್ ಬೇಕು, ಗವರ್ನಮೆಂಟಿನ ಇಂಟರ್ಫಿಯರೆನ್ಸ್ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಫೇಲ್ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಆಡಮ್ ಸ್ಮಿತ್ ಹೇಳಿದ್ರೆ ಪೊಲಿಟಿಕಲ್ ಎಕಾನಮಿನಲ್ಲಿ ಇನ್ವಿಸಿಬಲ್ ಹ್ಯಾಂಡ್, ಲೇಜರ್ ಫೇರ್, ಅದ್ರ ಜೊತೆಗೆ ಆಡಮ್ ಸ್ಮಿತ್ ಜೊತೆಗೂ ಹೇಳ್ತಾರೆ ಇದು ಲಾಂಗ್ ಟರ್ಮ್ಗೂ ವರ್ಕ್ ಆಗುತ್ತೆ. ಆದ್ರೆ JM ಕೇನ್ಸ್ ಇದನ್ನ ಬಹಳ ಸ್ಟ್ರಾಂಗ್ ಕ್ರಿಟಿಸೈಸ್ ಮಾಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಆಡಮ್ ಸ್ಮಿತ್ ಹೇಳೋ ಪ್ರಕಾರ ಇನ್ವಿಸಿಬಲ್ ಹ್ಯಾಂಡ್ ಇದ್ರೆ, ಅದೇ ರೀತಿ ಲೇಜರ್ ಫೇರ್ ಆದ್ರೆ, ಅಂದ್ರೆ ಗವರ್ನಮೆಂಟ್ ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಮಾಡಲಿಲ್ಲ ಅಂದ್ರೆ, ಇನ್ ದ ಲಾಂಗ್ ಟರ್ಮ್, ದೀರ್ಘಾವಧಿಯಲ್ಲಿ, ಇನ್ ದ ಲಾಂಗ್ ಟರ್ಮ್ ವಿ ಆಲ್ ಡೆಡ್ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? JM ಕೇನ್ಸ್. In the long term, if government is not interfered, we all dead. ಆಡಮ್ ಸ್ಮಿತ್ ಹೇಳಿದೇನೋ ಗವರ್ನಮೆಂಟ್ ಇಂಟರ್ಫಿಯರ್ ಆಗಬಾರ್ದು ಅಂತ. JM ಕೇನ್ಸ್ ಹೇಳಿದೇನೋ ಗವರ್ನಮೆಂಟ್ ಇಂಟರ್ಫಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ನಾವೆಲ್ಲ ಸತ್ತೋಗಿರ್ತೀವಿ ಅಂತ ಹೇಳ್ತಾರೆ. ಕರೆಕ್ಟ್. ಅದಕ್ಕೆ ಏನು ಹೇಳ್ತಾರೆ, ವೆನೆವರ್ ಡಿಪ್ರೆಷನ್, ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಆಯ್ತಲ್ಲ ಅಮೆರಿಕಾ ಅಥವಾ ವರ್ಲ್ಡ್ ಅಲ್ಲಿ 1929 ಅಲ್ಲಿ, ಆ ರೀತಿ ಡಿಪ್ರೆಷನ್ ಆದಾಗ ಗವರ್ನಮೆಂಟಿನ ಇಂಟರ್ಫಿಯರೆನ್ಸ್ ಇಸ್ ಮಸ್ಟ್ ಅಂತ ಹೇಳ್ತಾರೆ. ಈ ರೀತಿ ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಇಸ್ ಮಸ್ಟ್ ಅಂತ ಹೇಳ್ತಾರಲ್ಲ, ಈ ಕಾನ್ಸೆಪ್ಟ್ ಅನ್ನ, ಅಂದ್ರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವಂತ ನಿರ್ಧಾರಗಳನ್ನ ಗವರ್ನಮೆಂಟ್ ಕೂಡ ತಗೋಬೇಕು, ಅಲ್ಲಿ ಇಂಟರ್ಫಿಯರ್ ಆಗಬೇಕು ಗವರ್ನಮೆಂಟ್ ಅಂತ ಹೇಳ್ತಾರೆ. ಈ ಗವರ್ನಮೆಂಟ್ ಇಂಟರ್ಫಿಯರ್ ಆಗಬೇಕಲ್ಲ, ಅದನ್ನ ಹೇಳಿದ ಯಾರು? JM ಕೇನ್ಸ್. ಈ ಒಂದು ಕಾನ್ಸೆಪ್ಟ್ ಅನ್ನು ನಾವು ಕೆನೀಷಿಯನ್ ಎಕಾನಮಿ ಅಂತ ಕರಿತೀವಿ. ಕೆನೀಷಿಯನ್ ಎಕಾನಮಿ. ಕೆನೀಷಿಯನ್ ಎಕಾನಮಿ ಮಾಡಿದ್ಯಾರು? JM ಕೇನ್ಸ್. ಅವರ ಹೆಸರಲ್ಲಿ ಅದು ಕೆನೀಷಿಯನ್ ಎಕಾನಮಿ ಅಂತ. ಕೆನೀಷಿಯನ್ ಎಕಾನಮಿ ಏನ್ ಹೇಳುತ್ತೆ? ಗವರ್ನಮೆಂಟಿನ ಹಸ್ತಕ್ಷೇಪ ಬೇಕು, ಸರ್ಕಾರದ ಹಸ್ತಕ್ಷೇಪ ಬೇಕು, ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಬೇಕು ಅಂತ ಹೇಳುತ್ತೆ. ಅಂಡ್ ಪೊಲಿಟಿಕಲ್ ಎಕಾನಮಿ ಆಡಮ್ ಸ್ಮಿತ್ ಏನ್ ಹೇಳ್ತಾರೆ? ಸರ್ಕಾರದ ಹಸ್ತಕ್ಷೇಪ ಬೇಡ ಅಂತ ಹೇಳ್ತಾರೆ. ಇದು ಶಾರ್ಟ್ ಟರ್ಮ್ ಅಲ್ಲಿ ವರ್ಕ್ ಆಗ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ವರ್ಕ್ ಆಗಲ್ಲ. ಕರೆಕ್ಟ್. ಅದನ್ನ ಯಾರು ಹೇಳಿದ್ದು? JM ಕೇನ್ಸ್. ಲಾಂಗ್ ಟರ್ಮ್ ಅಲ್ಲಿ ನಾವೆಲ್ಲ ಸತ್ತೋಗಿರ್ತೀವಿ, ವಿ ಆಲ್ ಡೆಡ್, ರೈಟ್. ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಟೈಪ್ಸ್ ಆಫ್ ಎಕಾನಮಿನಲ್ಲಿ 4ನೇ ಕಾನ್ಸೆಪ್ಟ್, ಮೊದಲನೇದು ಮೈಕ್ರೋ ನೋಡಿದ್ವಿ, ಮ್ಯಾಕ್ರೋ ನೋಡಿದ್ವಿ, ಮೆಸೋ ನೋಡಿದ್ವಿ, 4ನೇದು ಪೊಲಿಟಿಕಲ್ ಎಕಾನಮಿ, 5ನೇದು ಕೆನೀಷಿಯನ್ ಎಕಾನಮಿ ಕೂಡ ನಾನು ನಿಮ್ಗೆ ಹೇಳಿದೆ. ಕೆನೀಷಿಯನ್ ಎಕಾನಮಿ ಅಂದ್ರೆ ಏನು? ಕೆನೀಷಿಯನ್ ಎಕಾನಮಿ ಅಂದ್ರೆ ಜಾನ್ ಮೇನಾರ್ಡ್ ಕೇನ್ಸ್, ಯಾರು ದ ಫಾದರ್ ಆಫ್ ಮಾಡರ್ನ್ ಎಕನಾಮಿಕ್ಸ್ ಅಂತ ಕರೀತೀವೋ, ಜಾನ್ ಮೇನಾರ್ಡ್ ಕೇನ್ಸ್ ಇಂಟ್ರೊಡ್ಯೂಸ್ ಮಾಡಿದಂತಹ ಅಥವಾ ಕ್ರಿಟಿಸೈಸ್ ಮಾಡಿದಂತಹ ಪೊಲಿಟಿಕಲ್ ಎಕಾನಮಿಯನ್ನು ಅವ್ರು ಏನು ವಿಮರ್ಶೆ ಮಾಡ್ತಾರೋ, ಆ ವಿಮರ್ಶೆಯನ್ನು ನಾವು ಕೆನೀಷಿಯನ್ ಎಕನಾಮಿಕ್ಸ್ ಅಂತ ಕರಿತೀವಿ. ಆ ವಿಮರ್ಶೆನಲ್ಲಿ ಏನ್ ಮಾಡ್ತಾರೆ? ಆಡಮ್ ಸ್ಮಿತ್ ಹೇಳಿದಂತಹ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇರಬಾರ್ದು ಅಥವಾ ಲೇಸರ್ ಫೇರ್, ಗವರ್ನಮೆಂಟ್ ಶುಡ್ ನಾಟ್ ಇಂಟರ್ಫಿಯರ್ ಅಂತ ಹೇಳ್ತಾರಲ್ಲ, ಅದನ್ನ ಕ್ರಿಟಿಸೈಸ್ ಮಾಡಿ ಗವರ್ನಮೆಂಟ್ ಇಂಟರ್ಫಿಯರ್ ಆಗಿಲ್ಲ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವೆಲ್ಲ ಸತ್ತೋಗಿರ್ತೀವಿ, ವಿ ಆರ್ ಆಲ್ ಡೆಡ್ ಅಂತ ಹೇಳ್ತಾರೆ, ರೈಟ್. ಅದಕ್ಕೆ ಗವರ್ನಮೆಂಟ್ ಇಂಟರ್ಫಿಯರೆನ್ಸ್ ಇಸ್ ಮ್ಯಾಂಡೇಟರಿ, ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ ಎಕನಾಮಿಕ್ಸ್ ಅನ್ನ ಕೆನೀಷಿಯನ್ ಎಕನಾಮಿಕ್ಸ್ ಅಂತ ಕರಿತೀವಿ, ರೈಟ್. ಜಾನ್ ಮೇನಾರ್ಡ್ ಕೇನ್ಸ್ ಅನ್ನು ನೆನಪಿಟ್ಕೊಳ್ಳಿ, ರೈಟ್. ಅವ್ರು ಬರೆದಿದ್ದ ಬುಕ್ ಯಾವುದು? ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಸೊ ಟೈಪ್ಸ್ ಆಫ್ ಎಕಾನಮಿನಲ್ಲಿ 5 ಡಿಫರೆಂಟ್ ಟೈಪ್ಸ್ ಅನ್ನ ನೋಡಿದ್ವಿ. ಒಂದು ಮೈಕ್ರೋ ಎಕಾನಮಿ ಅಂತ ನೋಡಿದ್ವಿ, ಮ್ಯಾಕ್ರೋ ಎಕಾನಮಿ ಅಂತ ನೋಡಿದ್ವಿ, ಮ್ಯಾಕ್ರೋ ಎಕಾನಮಿ ಆದ್ಮೇಲೆ ಮೆಸೋ ಎಕಾನಮಿ ಅಂದ್ರೆ ಏನು ಅಂತ ನೋಡಿದ್ವಿ, ಅದಾದ್ಮೇಲೆ ಪೊಲಿಟಿಕಲ್ ಎಕಾನಮಿ ನೋಡಿದ್ವಿ, ಕೆನೀಷಿಯನ್ ಎಕಾನಮಿ ನೋಡಿದ್ವಿ. ಇಷ್ಟು 5 ಕಾನ್ಸೆಪ್ಟ್ಗಳನ್ನ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಕರಿತೀವಿ. ಕ್ಯಾಪಿಟಲಿಸ್ಟ್ ಎಕಾನಮಿ ಸರ್, ಕ್ಯಾಪಿಟಲಿಸ್ಟ್ ಎಕಾನಮಿ, ಪೊಲಿಟಿಕಲ್ ಎಕಾನಮಿ ಎರಡು ಸಿಮಿಲರ್ ಇದೆಯಾ? ಡೆಫಿನೆಟ್ಲಿ ಸಿಮಿಲಾರಿಟೀಸ್ ಇದೆ, ರೈಟ್. ಸೊ ಕ್ಯಾಪಿಟಲಿಸ್ಟ್ ಎಕಾನಮಿಗೆ ಸೇಮ್ ಸಿಮಿಲಾರಿಟೀಸ್ ಇದೆ. ಹೇಗೆ? ಕ್ಯಾಪಿಟಲಿಸ್ಟ್ ಎಕಾನಮಿ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಗೇನ್ ಸಿ ಲೆಸ್ ಗವರ್ನಮೆಂಟ್, ಮೋರ್ ಪ್ರೈವೇಟ್. ಏನಾಗುತ್ತೆ? ಲೆಸ್ ಗವರ್ನಮೆಂಟ್, ಮೋರ್ ಕ್ಯಾಪಿಟಲಿಸ್ಟ್ ಆರ್ ಪ್ರೈವೇಟ್. ನಾನು ಅವಾಗಲೇ ಹೇಳಿದೆ, ನಮಗೆ ಆರ್ಥಿಕತೆಯಲ್ಲಿ ಅಥವಾ ಎಕಾನಮಿನಲ್ಲಿ 3 ಮುಖ್ಯವಾದಂತಹ ಪ್ರಶ್ನೆಗಳಿದ್ದಾವೆ. ದೇರ್ ಆರ್ 3 ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ ಕ್ವಶನ್ಸ್ ಆನ್ಸರ್ ಮಾಡಬೇಕಾಗಿರೋದು. ಯಾವ್ದು? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಹೋಮ್ ಟು ಪ್ರೊಡ್ಯೂಸ್. ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು. ಈ ಎಲ್ಲಾ ನಿರ್ಧಾರಗಳನ್ನ
ಪ್ರೈವೇಟ್ ಆರ್ಗನೈಸೇಷನ್ಸ್ ಅಥವಾ ಕ್ಯಾಪಿಟಲಿಸ್ಟ್ಗಳು ತಗೊಂಡ್ರೆ ಅದನ್ನ ಕ್ಯಾಪಿಟಲಿಸ್ಟ್ ಎಕಾನಮಿ ಅಥವಾ ಮಾರ್ಕೆಟ್ ಬೇಸ್ಡ್ ಎಕಾನಮಿ ಅಂತ ಕರಿತೀವಿ, ರೈಟ್? ಇದು ಕ್ಯಾಪಿಟಲಿಸ್ಟ್ ಎಕಾನಮಿ. ಏನೇದು ಸೋಷಿಯಲಿಸ್ಟ್ ಎಕಾನಮಿ ನೋಡೋಣ. ಸೋಷಿಯಲಿಸ್ಟ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ ಅಂತ ಹೇಳಿದ್ರೆ ಆಲ್ ಡಿಸಿಷನ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಹೂಮ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು, ಈ ಎಲ್ಲಾ ನಿರ್ಧಾರಗಳನ್ನ ಗವರ್ನಮೆಂಟ್ ತಗೊಂಡ್ರೆ, ಯಾರು ತಗೊಂಡ್ರೆ? ಗವರ್ನಮೆಂಟ್ ತಗೊಂಡ್ರೆ, ವಿಚ್ ಮೀನ್ಸ್ ಮೋರ್ ಗವರ್ನಮೆಂಟ್ ಲೆಸ್ ಪ್ರೈವೇಟ್. ಇಲ್ಲೇನಾಗುತ್ತೆ? ಮೋರ್ ಗವರ್ನಮೆಂಟ್ ಲೆಸ್ ಪ್ರೈವೇಟ್. ಹೆಚ್ಚಿನ ಗವರ್ನಮೆಂಟ್ ಇರುತ್ತೆ, ಕಡಿಮೆ ಪ್ರೈವೇಟ್ ಇರುತ್ತೆ. ಈ ರೀತಿ ಇದ್ರೆ ಅದನ್ನು ನಾವು ಸೋಷಿಯಲಿಸ್ಟ್ ಎಕಾನಮಿ ಅಥವಾ ಕಮ್ಯುನಿಸ್ಟ್ ಎಕಾನಮಿ ಅಂತ ಕರಿತೀವಿ. ಕಮ್ಯುನಿಸ್ಟ್ ಎಕಾನಮಿನಲ್ಲಿ ಇನ್ನು ಸ್ವಲ್ಪ ಡಿಫರೆನ್ಸ್ ಆಗುತ್ತೆ. ಹೇಗೆ? ನಾವು ಕಮ್ಯುನಿಸ್ಟ್ ಎಕಾನಮಿ ಚೈನಾ ಅಂತ ಕರಿತೀವಿ, ರೈಟ್? ಅಂದ್ರೆ ಕಮ್ಯುನಿಸ್ಟ್ ಎಕಾನಮಿನಲ್ಲಿ ಪ್ರೈವೇಟೈಸೇಷನ್ಗೆ ಜಾಸ್ತಿ ರೂಮ್ ಇರಲ್ಲ. ಸೋಷಿಯಲಿಸ್ಟ್ ಅಂದ್ರೆ ಸ್ವಲ್ಪನಾದ್ರೂ ಡೈಲ್ಯೂಟ್ ಇರುತ್ತೆ, ಲಿಟಲ್ ಡೈಲ್ಯೂಟ್ ಇರುತ್ತೆ. ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಕಮ್ಯುನಿಸ್ಟ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ ಒಂದೇ ಸ್ಮಾಲ್ ಡಿಫರೆನ್ಸ್. ಏನು? ಲೇಬರ್ಗೆ ಸಂಬಂಧಪಟ್ಟಂತೆ ಕೂಡ ನಾರ್ಮ್ಸ್ಗಳನ್ನ ಚೇಂಜಸ್ಗಳನ್ನ ಮಾಡಿದ್ರೆ ಅದು ಸೋಷಿಯಲಿಸ್ಟ್ ಎಕಾನಮಿ. ಕಮ್ಯುನಿಸ್ಟ್ ಎಕಾನಮಿನಲ್ಲಿ ಲೇಬರ್ಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ತಗೊಳ್ಳೋದು, ಇಷ್ಟೇ ಸಿಂಪಲ್. ಕಮ್ಯುನಿಸ್ಟ್ ಎಕಾನಮಿನಲ್ಲಿ ಲೇಬರ್ಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ತಗೊಳ್ಳಲ್ಲ, ಆದ್ರೆ ಲೇಬರ್ಗೂ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನ ಸೇರಿಸಿ ತಗೊಂಡ್ರೆ ಅದನ್ನು ಸೋಷಿಯಲಿಸ್ಟ್ ಎಕಾನಮಿ ಅಂತ ಕರಿತೀವಿ. ಹಾಗಾದ್ರೆ ನೀವು ಪ್ರಶ್ನೆ ಕೇಳ್ಬೋದು, ಸರ್ ಸೋಷಿಯಲಿಸ್ಟ್ ಕಮ್ಯುನಿಸ್ಟ್ ಎಕಾನಮಿ ಅಂತ ಹೇಳಿದ್ರೆ ಸೋಷಿಯಲಿಸ್ಟ್ ಎಕಾನಮಿ ಆಗೋಕೆ ಹೊರಟಿರುವಂತಹ ಒಂದು ಎಕಾನಮಿಯನ್ನ ಕಮ್ಯುನಿಸ್ಟ್ ಎಕಾನಮಿ ಅಂತ ಕರಿಬೋದಾ? ಡೆಫಿನೆಟ್ಲಿ ರೈಟ್. ಮೊದಲನೇ ಹಂತ ಕಮ್ಯುನಿಸ್ಟ್ ಎಕಾನಮಿ. ಕಮ್ಯುನಿಸ್ಟ್ ಎಕಾನಮಿ ಆದ್ಮೇಲೆ ಅದು ತಲುಪುವಂತ ಕೊನೆಯ ಹಂತನೇ ಸೋಷಿಯಲಿಸ್ಟ್ ಎಕಾನಮಿ. ಸೋಷಿಯಲಿಸ್ಟ್ ಎಕಾನಮಿ ಇಸ್ ಮೋರ್ ಸ್ಟ್ರಾಂಗರ್ ದೆನ್ ದ ಕಮ್ಯುನಿಸ್ಟ್ ಎಕಾನಮಿ. ಗೆಟಿಂಗ್ ದ ಪಾಯಿಂಟ್? ಸೊ ಸೋಷಿಯಲಿಸ್ಟ್ ಎಕಾನಮಿ ಆಗೋಕ್ಕೂ ಮುಂಚೆ ಒಂದು ಹಂತ ಇದೆಯಲ್ಲ, ಅದೇ ಕಮ್ಯುನಿಸ್ಟ್ ಎಕಾನಮಿ. ಯಾಕೆ ಅಂದ್ರೆ ಲೇಬರ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕಾನೂನುಗಳನ್ನ ಕಮ್ಯುನಿಸ್ಟ್ ಎಕಾನಮಿನಲ್ಲಿ ಮಾಡಲ್ಲ, ಆದರೆ ಸೋಷಿಯಲಿಸ್ಟ್ ಎಕಾನಮಿನಲ್ಲಿ ಮಾಡ್ತಾರೆ. ಗಾಟ್ ಇಟ್? ಸೊ ಇದರ ಜೊತೆಗೆ 7ನೇ ಪಾಯಿಂಟ್ ಸೋಷಿಯಲಿಸ್ಟ್ ಎಕಾನಮಿ ಹೇಳಿದೆ ನಾನು. ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದ್ರೆ ಲೆಸ್ ಗವರ್ನಮೆಂಟ್ ಮೋರ್ ಪ್ರೈವೇಟ್, ಕರೆಕ್ಟಾ? ಸೋಷಿಯಲಿಸ್ಟ್ ಎಕಾನಮಿ ಅಂತ ಹೇಳಿದ್ರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಈ ಎಲ್ಲಾ ನಿರ್ಧಾರಗಳನ್ನ ಹೆಚ್ಚಿಗೆ ತಗೊಳ್ಳೋದು ಯಾರು? ಗವರ್ನಮೆಂಟ್. ಮೋರ್ ಗವರ್ನಮೆಂಟ್ ಲೆಸ್ ಪ್ರೈವೇಟ್. ಹೇಳಿದ ಪಾಯಿಂಟ್. ಸೊ ನೆಕ್ಸ್ಟ್ ಟೈಪ್ ಅಲ್ಲಿ ನೋಡೋದಾದ್ರೆ ನೀವು ಟೈಪ್ಸ್ ಆಫ್ ಎಕಾನಮಿನಲ್ಲಿ ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಕರಿತೀವಿ, ಹೌದಾ? ಸ್ಟೇಟ್ ಕ್ಯಾಪಿಟಲಿಸಮ್ ಅಥವಾ ಸ್ಟೇಟ್ ಕ್ಯಾಪಿಟಲಿಸ್ಟ್ ಎಕಾನಮಿ. ಸ್ಟೇಟ್ ಕ್ಯಾಪಿಟಲಿಸಮ್ ಅಥವಾ ಸ್ಟೇಟ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಕರಿತೀವಿ. ಪ್ರಶ್ನೆ ಬರ್ಬೋದು, ಯಾಕೆಂದ್ರೆ ಪ್ರತಿಯೊಂದು ಡೀಟೇಲ್ಸ್ ನೀವು ನೋಡಬೇಕಾಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಏನೋ ಪ್ರಶ್ನೆ ಕೇಳಬಹುದು, ಬರೀ ಕ್ಯಾಪಿಟಲಿಸ್ಟ್ ಎಕಾನಮಿ ತಿಳ್ಕೊಳ್ಳೋದಾಗಲ್ಲ. ಸ್ಟೇಟ್ ಕ್ಯಾಪಿಟಲಿಸಮ್ ಅಂದ್ರೆ ಏನು, ಸ್ಟೇಟ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದ್ರೆ ಏನು? ಸ್ಟೇಟ್ ಅಂದ್ರೆ ನಮಗೆ ಬ್ರಾಡರ್ ಟರ್ಮ್, ಕರ್ನಾಟಕ ಸ್ಟೇಟ್, ತಮಿಳುನಾಡು ಸ್ಟೇಟ್ ಅಂತ ಅರ್ಥ ಅಲ್ಲ. ಸ್ಟೇಟ್ ಅಂದ್ರೆ ಇಟ್ ಇಸ್ ಅನ್ ಎಕಾನಮಿ, ಇಟ್ಸ್ ಅ ಕಂಟ್ರಿ. ಕಂಟ್ರಿ ಬಗ್ಗೆ ಹೇಳ್ತಾ ಇದ್ವಿ. ಸ್ಟೇಟ್ ಕ್ಯಾಪಿಟಲಿಸಮ್ ಅಂದ್ರೆ ಏನು? ಕ್ಯಾಪಿಟಲಿಸಮ್ ಅಂದ್ರೆ ಏನು? ಹೆಚ್ಚಿನ ಪ್ರಾಧಾನ್ಯತೆ ಪ್ರೈವೇಟಿಗೆ ಇರುತ್ತೆ. ಅರ್ಥ ಆಗ್ತಿದ್ಯಾ? ಪ್ರೈವೇಟ್ ಅವರು ಜಾಸ್ತಿ ನಿರ್ಧಾರಗಳನ್ನ ತಗೋತಾ ಇರ್ತಾರೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಎಲ್ಲಾ ನಿರ್ಧಾರಗಳನ್ನ ಯಾರು ತಗೋತಿರ್ತಾರೆ? ಪ್ರೈವೇಟ್ ತಗೋತಾ ಇರ್ತಾರೆ. ಯೋಚನೆ ಮಾಡಿ. ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಹೇಳಿದ್ರೆ ಸರ್ಕಾರವೇ ಹೆಚ್ಚಿನ ಅಧಿಕಾರವನ್ನ ಪ್ರೈವೇಟಿಗೆ ಕೊಟ್ರೆ, ಗವರ್ನಮೆಂಟ್ನ ಅಧಿಕಾರವನ್ನ ಕಡಿಮೆ ಮಾಡಿದ್ರೆ, ಗವರ್ನಮೆಂಟ್ನ ಹತೋಟಿಯನ್ನ ಕಡಿಮೆ ಮಾಡಿದ್ರೆ, ದ ಪವರ್ ಆಫ್ ದ ಗವರ್ನಮೆಂಟ್ has been reduced and the power of the private has been increased. The power of the government has been reduced by the government and the power of the private has been increased, which means what to produce, how to produce, whom to produce, these distributive matters ಇದೆಯಲ್ಲ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಯಾರಿಗಾಗಿ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಡಿಸ್ಪೋಸಲ್ ಮಾಡಬೇಕು, ಈ ಎಲ್ಲಾ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಸ್ಟೇಟ್ ಅಂದ್ರೆ ಗವರ್ನಮೆಂಟೇ ಪ್ರೈವೇಟ್ಗೆ ಪ್ರೋತ್ಸಾಹ ಮಾಡಿದ್ರೆ ಅಥವಾ ಕಡಿಮೆ ಗವರ್ನಮೆಂಟ್ ಅನ್ನು ಮಾಡಿ ಹೆಚ್ಚು ಪ್ರೈವೇಟ್ ಅನ್ನು ಮಾಡಿದ್ರೆ ಅದನ್ನ ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ತೀನಿ ನಾನು. ರೀಸೆಂಟ್ ಆಗಿ ತಗೊಳ್ಳಿ ನೀವು, ಡೊನಾಲ್ಡ್ ಟ್ರಂಪ್, ದ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ರೀಸೆಂಟ್ ಆಗಿ ಏನ್ ಮಾಡ್ತಾರೆ, ಬರಾಕ್ ಒಬಾಮಾ ಇಂಟ್ರೊಡ್ಯೂಸ್ ಮಾಡಿದಂತ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನ ತೆಗೆದು ಹಾಕ್ತಾರೆ.
ಬರಾಕ್ ಒಬಾಮಾ ಗವರ್ಮೆಂಟಿನ ಪರವಾಗಿ ಯೂಸ್ ಮಾಡಿದಂಥ ಹೆಲ್ತ್ ಸ್ಕೀಮನ್ನು ಅವರು ತೆಗೆದು ಹಾಕ್ತಾರೆ. ಅದು ತೆಗೆದ್ರೆ ಅರ್ಥ ಏನು? ಗವರ್ಮೆಂಟಿನ ಇಂಟರ್ಫಿಯರೆನ್ಸ್ ವಾಪಸ್ ತಗೊಂಡಂಗಾಯ್ತು. ಗವರ್ಮೆಂಟಿನ ಹಸ್ತಕ್ಷೇಪ ಇಲ್ಲ. ಆ ಇನ್ಶೂರೆನ್ಸ್ಗೆಲ್ಲ ಯಾರು ಬರ್ತಾರೆ? ಈಗ ಪ್ರೈವೇಟ್ ಆರ್ಗನೈಸೇಷನ್ಸ್ ಬರ್ತವೆ, ರೈಟ್? ಅದನ್ನ ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಕರಿತೀವಿ, ಅಥವಾ ಸ್ಟೇಟ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಕರಿತೀವಿ, ರೈಟ್? ಸೊ ಇದ್ರ ಜೊತೆಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನನಗೆ ಡೊನಾಲ್ಡ್ ಟ್ರಂಪ್ ಹೆಲ್ತ್ ಸೆಕ್ಟರ್ಗೆ ಹೇಗೆ ಮಾಡ್ತಾರೋ ಅದೇ ರೀತಿ ಕಾರ್ಪೊರೇಟ್ ಟ್ಯಾಕ್ಸ್ ಇದೆಯಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಏನು ಕಂಪನಿಗಳು ಟ್ಯಾಕ್ಸ್ ಕಟ್ತಾರಲ್ಲ, ಈ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಹ್ಯೂಜ್ ನಂಬರ್ಸ್ ಅಲ್ಲಿ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರೆ. ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರೆ, ಗವರ್ಮೆಂಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅನ್ನ ತೆಗೆದು ಹಾಕ್ತಾರೆ. ಈ ಎರಡು ಮಾಡೋದೇನು? ಅದನ್ನ ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಕರಿತೀವಿ. ಅಂದ್ರೆ ಸರ್ಕಾರವೇ ಪ್ರೈವೇಟೈಸೇಷನ್ಗೆ ಹೆಚ್ಚಿನ ಉತ್ತೇಜನ ಕೊಡ್ತದೆ ಅಂತ ಅರ್ಥ. ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರೆ ಕಂಪನಿಗಳು ಜಾಸ್ತಿ ಮೇಲ್ ಬರ್ತವೆ, ಕಂಪನಿಗಳಿಗೆ ಎಂಕರೇಜ್ ಮಾಡ್ದಂಗಾಯ್ತು. ಗವರ್ಮೆಂಟ್ ಹೆಲ್ತ್ ಫೆಸಿಲಿಟೀಸ್ ತೆಗೆದ್ರೆ ಆ ಜಾಗಕ್ಕೆಲ್ಲ ಪ್ರೈವೇಟೈಸೇಷನ್ ರೀಪ್ಲೇಸ್ಮೆಂಟ್ ಆಗುತ್ತೆ. ಈ ರೀತಿ ಆಕ್ಟಿವಿಟೀಸ್ ಇದೆಯಲ್ಲ, ಇದನ್ನ ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಕರಿತೀವಿ. ಹಾಗಾದ್ರೆ ಸ್ಟೇಟ್ ಕ್ಯಾಪಿಟಲಿಸಮ್ಗೆ ಭಾರತ ತಗೊಂಡಿರುವಂತ ಯಾವುದಾದ್ರೂ ಒಂದು ನಿರ್ಧಾರವನ್ನು ನೀವು ಉದಾಹರಣೆಯಾಗಿ ಹೇಳಿ. ಯು ಟೆಲ್ ಮಿ an example what kind of decision has been taken by the government of India to give an example for state capitalism. ಸ್ಟೇಟ್ ಕ್ಯಾಪಿಟಲಿಸಮ್ಗೆ ಉದಾಹರಣೆ ಕೊಡೋದಕ್ಕೆ ಭಾರತ ಸರ್ಕಾರದ ಒಂದು ನಿರ್ಧಾರ ಹೇಳಿ. ಬಹಳ ಒಳ್ಳೆ ನಿರ್ಧಾರ ಹೇಳ್ಬೋದು. 30% ಕಾರ್ಪೊರೇಟ್ ಟ್ಯಾಕ್ಸ್ ಏನಿತ್ತು ಭಾರತದಲ್ಲಿ, ಆ 30% ಅನ್ನ 24% ಗೆ ಕಡಿಮೆ ಮಾಡ್ತಾರಲ್ಲ. 25 ಇತ್ತು, ಅದನ್ನು 24 ಆಗುತ್ತೆ. ಈ ಟೇಕ್ ರೌಂಡ್ ಫಿಗರ್ 25% ತಗೊಳ್ಳಿ. 25% ಗೆ ಕಡಿಮೆ ಮಾಡ್ತಾರಲ್ಲ, ಈ 25 ಕಡಿಮೆ ಮಾಡಿದ್ದೆ ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಕರೀತೀವಿ. ಅಂದ್ರೆ ಸರ್ಕಾರವೇ ಪ್ರೈವೇಟೈಸೇಷನ್ಗೆ ಉತ್ತೇಜನ ಕೊಟ್ಟಂಗೆ, ಕಾರ್ಪೊರೇಟ್ಸ್ ಗಳಿಗೆ ಟ್ಯಾಕ್ಸಸ್ ಅನ್ನ ಕಡಿಮೆ ಮಾಡಿದಾಗ. ಥಿಂಕ್ ಅಬೌಟ್, ರೈಟ್? ಇದನ್ನ ನಾವು ಸ್ಟೇಟ್ ಕ್ಯಾಪಿಟಲಿಸಮ್ ಅಂತ ಕರೀತೀವಿ. ಇದರಲ್ಲಿ ಇನ್ನೂ ಬೇರೆ ಬೇರೆ ಟೈಪ್ಸ್ ಇದೆ. ಸ್ಟೇಟ್ ಕ್ಯಾಪಿಟಲಿಸಮ್ ಆದ್ರೆ ನಮಗೆ ಬಹಳ ಇಂಪಾರ್ಟೆಂಟ್. ನೀವು ಪ್ರಶ್ನೆ ಕೇಳೋದು, ಸರ್ ಸೋಷಿಯಲಿಸ್ಟ್ ಎಕಾನಮಿ ಬಗ್ಗೆ ಹೇಳಿದ್ರೆ 1990ರ ಭಾರತ ಇದೆಯಲ್ಲ, ಅದಕ್ಕಿಂತ ಮುಂಚಿನ ಭಾರತ ಅಂದ್ರೆ ನೆಹರು ಮಹಲನೋಬಿಸ್ ಮಾಡೆಲ್ ಅಂತ ಕರಿತೀವಿ. ಮೊದಲ ಪಂಚವಾರ್ಷಿಕ ಯೋಜನೆ, ಎರಡನೇ ಪಂಚವಾರ್ಷಿಕ ಯೋಜನೆ, ಈ ಎಲ್ಲ ಮುಗಿದ್ಮೇಲೆ 1990ರ ಭಾರತ ಇದೆಯಲ್ಲ, 1990s ಇಂಡಿಯಾ. ಇದಕ್ಕಿಂತ ಮುಂಚೆ ಇದ್ದಂತ ಭಾರತವನ್ನು ನಾವು ಸೋಷಿಯಲಿಸ್ಟ್ ಎಕಾನಮಿ ಅಂತ ಕರಿತಾ ಇರ್ಬೇಕು. ಯಾಕೆ ಅಂದ್ರೆ ಎಲ್ಲಾ ನಿರ್ಧಾರಗಳನ್ನ ಸರ್ಕಾರವೇ ತಗೋತಾ ಇತ್ತು. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. All decisions are being taken by government only. There was a less private, more government. So 1990s India was a socialist economy. But today India is a mixed economy. Mixed economy ಅಂದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರೀತೀವಿ. What is mixed economy? Mixed economy means the participation of both the public sector and private sector in the national economic development ಅಂತ ಅರ್ಥ. ರಾಷ್ಟ್ರೀಯ ಆದಾಯದ ಉತ್ಪನ್ನದಲ್ಲಿ ಅಥವಾ ಪ್ರೊಡಕ್ಷನ್ ಅಲ್ಲಿ ವಾಟ್ ಟು ಪ್ರೊಡ್ಯೂಸ್, ಹೋಮ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಈ ಎಲ್ಲಾ ನಿರ್ಧಾರಗಳನ್ನ ಗವರ್ನಮೆಂಟ್ ಜೊತೆಗೆ ಪ್ರೈವೇಟ್ ಇಬ್ರು ತಗೊಂಡ್ರೆ, ಇಬ್ರದ್ದು ಸರಿಯಾದಂತಹ ಪಾರ್ಟಿಸಿಪೇಷನ್ ಇದ್ರೆ ಇದನ್ನು ನಾವು ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ, ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಮಿಕ್ಸ್ಡ್ ಎಕಾನಮಿ ಓನ್ಲಿ ಗವರ್ನಮೆಂಟ್ ಅಥವಾ ಗವರ್ನಮೆಂಟಿನ ಪಾತ್ರ ಜಾಸ್ತಿ ಇದ್ರೆ ಸೋಷಿಯಲಿಸ್ಟ್ ಎಕಾನಮಿ, ಕಾರ್ಪೊರೇಟ್ಸ್ ಅಥವಾ ಪ್ರೈವೇಟಿನ ಪಾತ್ರ ಜಾಸ್ತಿ ಇದ್ರೆ ಕ್ಯಾಪಿಟಲಿಸ್ಟ್ ಎಕಾನಮಿ. ಕರೆಕ್ಟ್? ಸೊ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಎರಡರ ಪಾತ್ರ ಸಮಪಾಲಾಗಿದ್ರೆ ಅಥವಾ ಎರಡರದೂ ಪಾತ್ರ ಇದ್ರೆ ಅದನ್ನು ನಾವು mixed economy ಅಂತ ಕರೀತೀವಿ. The participation of both the government and the private in the national economic development is called mixed economy, ಮಿಶ್ರ ಆರ್ಥಿಕ ವ್ಯವಸ್ಥೆ, ರೈಟ್? ಇದು ಬಿಟ್ಟು ಸ್ವಲ್ಪ ನಾವು ಆಚೆಗೆ ಬಂದು ನೋಡೋದಾದ್ರೆ ಆಫ್ ಎಕಾನಮಿ ಏನು ನಾರ್ಮಲಿ ಪೇಪರ್ ನಮಗೆ UPSC ಆಲ್ರೆಡಿ ಪ್ರಶ್ನೆ ಕೇಳಿದ್ದೇನೆ 2011, ರೈಟ್? ಮೊದಲನೇದು ಓಪನ್ ಎಕಾನಮಿ ಅಂದ್ರೆ ಏನು? ಓಪನ್ ಎಕಾನಮಿ ಅಂದ್ರೆ ಇನ್ನೊಂದು ಕ್ಲೋಸ್ಡ್ ಎಕಾನಮಿ. ಓಪನ್ ಎಕಾನಮಿ ಅಂದ್ರೆ ಏನು, ಕ್ಲೋಸ್ಡ್ ಎಕಾನಮಿ ಅಂದ್ರೆ ಏನು? ತೆರೆದ ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು, ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು? ತೆರೆದ ಆರ್ಥಿಕ ವ್ಯವಸ್ಥೆ, ಮುಚ್ಚಿದ ಆರ್ಥಿಕ ವ್ಯವಸ್ಥೆ. ಓಪನ್ ಎಕಾನಮಿ, ಕ್ಲೋಸ್ಡ್ ಎಕಾನಮಿ. ವಾಟ್ ಇಸ್ ಓಪನ್ ಎಕಾನಮಿ? You tell me what is open economy?
ಥಿಂಕ್ ಆಫ್ ಎಕನಾಮಿಕ್ಸ್ ಹೆಂಗೆ ಅಂದರೆ ನೀವು ಪ್ರತಿಯೊಂದು ಕಾನ್ಸೆಪ್ಟನ್ನು ಹೇಳಿದಾಗ ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ಮೇಕ್ ಅ ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ತಲೆನಲ್ಲಿ ಉಳಿಯುತ್ತೆ, ನೆನಪಲ್ಲಿ ಉಳಿಯುತ್ತೆ. ಯು ರಿಮೆಂಬರ್ ಫಾರ್ ವೆರಿ ಲಾಂಗ್ ಟೈಮ್. ಓಪನ್ ಎಕಾನಮಿ ಅಂತ ಹೇಳಿದ್ರೆ an economy which do both import as well as exports is called open economy. ಯಾವ ಆರ್ಥಿಕ ವ್ಯವಸ್ಥೆ ಆಮದು ಮತ್ತು ರಫ್ತು ಎರಡನ್ನೂ ಮಾಡುತ್ತೋ ಅದನ್ನು ನಾವು ಓಪನ್ ಎಕಾನಮಿ ಅಂತ ಕರಿತೀವಿ. Getting the point? An economy which imports as well as exports is called open economy. ಇಂಪೋರ್ಟ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಅದನ್ನು ಓಪನ್ ಎಕಾನಮಿ ಅಂತ ಕರಿತೀವಿ. ಕ್ಲೋಸ್ಡ್ ಎಕಾನಮಿ ಅಂತ ಹೇಳಿದ್ರೆ ಇದಕ್ಕೆ ಆಪೋಸಿಟ್, ನೀದರ್ ಇಂಪೋರ್ಟ್ ನಾರ್ ಎಕ್ಸ್ಪೋರ್ಟ್ ಎನಿ ಗುಡ್ಸ್ ಅಂಡ್ ಸರ್ವಿಸಸ್. ಇಂಪೋರ್ಟು ಮಾಡಲ್ಲ, ಎಕ್ಸ್ಪೋರ್ಟು ಮಾಡಲ್ಲ, ಆ ತರದ ಆರ್ಥಿಕ ವ್ಯವಸ್ಥೆಗೆ ಕ್ಲೋಸ್ಡ್ ಎಕಾನಮಿ ಅಂತ ಕರಿತೀವಿ. ಮಿಶ್ರ ಆರ್ಥಿಕ ವ್ಯವಸ್ಥೆಗೆ ಬೆಸ್ಟ್ ಉದಾಹರಣೆ ಯಾವುದು? ನಾನು ಅವಾಗಲೇ ಹೇಳಿದೆ ನಿಮಗೆ, 1990 ಭಾರತ ಸೋಷಿಯಲಿಸ್ಟ್ ಎಕಾನಮಿ ಆಗಿತ್ತು. 1990 ನಂತರ ಆಫ್ಟರ್ 1990s ದ ಗವರ್ಮೆಂಟ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ಡ್ ನ್ಯೂ ಎಕನಾಮಿಕ್ ಪಾಲಿಸಿ. ಹೊಸ ಆರ್ಥಿಕ ನೀತಿಯನ್ನು ಭಾರತ ಉಪಯೋಗ ಮಾಡುತ್ತೆ. ಅದಾದ ನಂತರ ಇಂಡಿಯನ್ ಎಕಾನಮಿ ಬಿಕೇಮ್ ಮಿಕ್ಸ್ಡ್ ಎಕಾನಮಿ. ಅದಾದ ನಂತರ ಭಾರತದ ಆರ್ಥಿಕತೆ ಏನಾಯ್ತು? ಮಿಶ್ರ ಆರ್ಥಿಕ ವ್ಯವಸ್ಥೆ ಆಯಿತು. ಭಾರತಕ್ಕೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಬೆಸ್ಟ್ ಎಕ್ಸಾಂಪಲ್ ಭಾರತ ಕೊಡ್ಬೋದು, ನೀವು ಇಂಡಿಯಾ ಕೊಡ್ಬೋದು. ಓಪನ್ ಎಕಾನಮಿಗೆ ಆಲ್ಮೋಸ್ಟ್ ಆಲ್ ಆರ್ ಓಪನ್ ಎಕಾನಮಿ ಟುಡೇ, ಆಲ್ಮೋಸ್ಟ್ ಆಲ್ ಆರ್ ಮಿಕ್ಸ್ಡ್ ಎಕಾನಮಿ ಟುಡೇ. ನಿಮ್ಗೆ ಯಾವುದು ಪ್ಯೂರ್ ಕ್ಯಾಪಿಟಲಿಸ್ಟ್ ಎಕಾನಮಿ ಸಿಗಲ್ಲ ಇವತ್ತು, ಪ್ಯೂರ್ ಸೋಷಿಯಲಿಸ್ಟ್ ಎಕಾನಮಿ ಸಿಗಲ್ಲ ನಮಗೆ. ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಬಟ್ ಸ್ಟಿಲ್ ದೇ ಆರ್ ನಾಟ್ ಪ್ಯೂರ್. ಯಾಕೆ ನೀವು ಕೇಳ್ಬೋದು, ಸರ್ ಚೈನಾ ಸೋಷಿಯಲಿಸ್ಟ್ ಎಕಾನಮಿ ಅಲ್ವಾ ಸರ್, ಪ್ಯೂರ್ ಯಾಕಿಲ್ಲ? ಯಾಕೆ ಅಲ್ಲಿ ಪ್ರೈವೇಟ್ ಆರ್ಗನೈಸೇಷನ್ಗೆ ರೋಮ್ ಇಲ್ವಾ? ಸ್ಯಾಮ್ಸಂಗ್ ಕಂಪನಿ ಎಲ್ಲಿಂದ ಬರೋದು? ಶಾಮಿ ಕಂಪನಿ ಎಲ್ಲಿಂದ ಬರೋದು? ಮೊಬೈಲ್ ಕಂಪನೀಸ್ ದೇ ಆರ್ ಆಲ್ ಪ್ರೈವೇಟ್, ಕರೆಕ್ಟ್? ಅಲಿಬಾಬಾ ಎಲ್ಲಿಂದ ಬರೋದು? ಪ್ರೈವೇಟ್, ಅಲಿಬಾಬಾ ಕಂಪನಿ, ರೈಟ್? ಸೊ ಥಿಂಕ್ ಅಬೌಟ್ ಇಟ್. ಸೊ ಅಲ್ಲಿಗೆ ಪ್ರೈವೇಟೈಸೇಷನ್ಗೂ ರೂಮ್ ಇದೆ ಅಂತ ಅರ್ಥ, ರೈಟ್? ದೇ ಆರ್ ನಾಟ್ ಕಂಪ್ಲೀಟ್ಲಿ ಲಾಕ್ಡ್. ಪ್ಯೂರ್ ಅಂತ ಕರಿತಾ ಇದ್ದೀನಿ ನಾನು, ಪ್ಯೂರ್ ಸೋಷಿಯಲಿಸ್ಟ್ ಎಕಾನಮಿ ಸಿಗಲ್ಲ ನಮಗೆ. ಆ್ಯಂಡ್ ಅದು ಬಿಟ್ಟರೆ ಮಿಕ್ಸ್ಡ್ ಎಕಾನಮಿ, ಆಲ್ಮೋಸ್ಟ್ ಎಲ್ಲ ಮಿಕ್ಸ್ಡ್ ಎಕಾನಮಿ ಸಿಗುತ್ತೆ ನಮಗೆ. ಓಪನ್ ಎಕಾನಮಿ ಇವತ್ತಿಗೆ ಎಲ್ಲ ದೇಶ, ಆಲ್ಮೋಸ್ಟ್ ಎಲ್ಲ ದೇಶಗಳು ಕೂಡ ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡನ್ನೂ ಮಾಡ್ತವೆ. ಆದರೆ ಕ್ಲೋಸ್ಡ್ ಎಕಾನಮಿ ಅಂತ ಬಂದಾಗ ಬಹಳ ಹಿಂದೆ, ನಾವು ತುಂಬಾ ಹಿಂದೆ ಹೋದ್ರೆ ಬ್ರೆಜಿಲ್ ನೋಡ್ಬೋದಿತ್ತು. ಬ್ರೆಜಿಲ್ ಕ್ಲೋಸ್ಡ್ ಎಕಾನಮಿ ಆಗಿತ್ತು. ಕ್ಯೂಬಾ ಕ್ಲೋಸ್ಡ್ ಎಕಾನಮಿ ಆಗಿತ್ತು. ನಾರ್ತ್ ಕೊರಿಯಾ ಕ್ಲೋಸ್ಡ್ ಎಕಾನಮಿ. ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್. ಆದರೆ ಇವತ್ತಿನ ಬ್ರೆಜಿಲ್ ಅಲ್ಲ. ಇವತ್ತಿಗೆ ಬ್ರೆಜಿಲ್ ಇಸ್ ಓಪನ್ ಎಕಾನಮಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಎರಡು ಮಾಡ್ತಾರೆ ಅವರು. ಕ್ಯೂಬಾ ಇವತ್ತಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ. USA ಸ್ವಲ್ಪ ಬ್ಯಾನ್ ಇತ್ತು ಅದರದ್ದು, ಅದರಿಂದ ಕ್ಲೋಸ್ಡ್ ಆಗಿತ್ತು. ಅದು ಬಿಟ್ರೆ ನಾರ್ತ್ ಕೊರಿಯಾಗೆ ವೆಸ್ಟರ್ನ್ ಇಂಪೋಸಿಷನ್ ಇರೋದ್ರಿಂದ ಇಟ್ಸ್ ಕೈಂಡ್ ಆಫ್ ಎ ಕ್ಲೋಸ್ಡ್ ಎಕಾನಮಿ ಟುಡೇ, ಕರೆಕ್ಟ್? ಅದರ್ವೈಸ್ ಅದು ಬಿಟ್ಟರೆ ಇನ್ನು ಎಲ್ಲ ಎಕಾನಮಿಗಳು ಕೂಡ ಓಪನ್ ಎಕಾನಮೀಸ್. ಅಂದರೆ ಐದರ್ ಇಂಪೋರ್ಟ್ ಮಾಡ್ತಾರೆ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾರೆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನು. ಗಾಟ್ ಇಟ್? ಸೊ ಇದಿಷ್ಟು ಟೈಪ್ಸ್ ಆಫ್ ಎಕಾನಮೀಸ್ ಮೊದಲಿಂದ ನೆನಪಿಟ್ಕೊಳ್ಳಿ. ಎವ್ರಿ ಟೈಪ್ ಆಫ್ ಎಕಾನಮಿ ಮೇಲೆ ನಿಮಗೆ ಮೈನ್ಸ್ ಅಲ್ಲಿ ಆನ್ಸರ್ ಬರೆಯೋದಕ್ಕೆ ಕ್ವಶನ್ಸ್ ಬರ್ಬೋದು ಅಥವಾ ಪ್ರಿಲಿಮ್ಸ್ ಕ್ವಶನ್ಸ್ ಬರ್ಬೋದು. ಮೊದಲನೇದೇನು ನೋಡಿದ್ವಿ ನಾವು? ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಏನಂತ ನೋಡಿದ್ವಿ. ಅದಾದ್ಮೇಲೆ ಮ್ಯಾಕ್ರೋ ನೋಡಿದ್ವಿ. ಅದಾದ್ಮೇಲೆ ಮೆಸೋ ಎಕನಾಮಿಕ್ಸ್ ನೋಡಿದ್ವಿ. ಪೊಲಿಟಿಕಲ್ ಎಕಾನಮಿ ನೋಡಿದ್ವಿ. ಕೆನಿಷಿಯನ್ ಎಕಾನಮಿ ನೋಡಿದ್ವಿ. ಅದಾದ್ಮೇಲೆ ಕ್ಯಾಪಿಟಲಿಸ್ಟ್ ಎಕಾನಮಿ, ಸೋಷಿಯಲಿಸ್ಟ್ ಎಕಾನಮಿ, ಸ್ಟೇಟ್ ಕ್ಯಾಪಿಟಲಿಸಮ್ ಅಥವಾ ಸ್ಟೇಟ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂದ್ರೆ ಏನು ಅಂತ ನೋಡಿದ್ವಿ. Then we have seen mixed economy, open economy, closed economy. Right? ಇದರಲ್ಲಿ ಇನ್ನೊಂದು ಟೈಪ್ ಇದೆ, ಡೆವಲಪ್ಮೆಂಟಲ್ ಎಕಾನಮಿ ಅಂತ ಕರಿತೀವಿ. ರೈಟ್? ಡೆವಲಪ್ಮೆಂಟಲ್ ಎಕಾನಮಿ ಅಂದ್ರೆ ಏನು ಅಥವಾ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂದ್ರೆ ಏನು? ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಂತ ಹೇಳಿದ್ರೆ 1990 ನಂತರ ಭಾರತ ಡೆವಲಪ್ಮೆಂಟ್ ಕಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ, ಜಾಸ್ತಿ ಇಂಪಾರ್ಟೆನ್ಸ್ ಅನ್ನು ಕೊಡುತ್ತೆ. ಇದನ್ನು ನಾವು ಡೆವಲಪ್ಮೆಂಟಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಥಿಂಕ್ ಅಬೌಟ್ ಇಟ್. ಈ ರೀತಿ ಬಗೆದು ಹೋದ್ರೆ ದೇರ್ ಆರ್ ಪ್ಲೆಂಟಿ ಟೈಪ್ಸ್ ಆಫ್ ಎಕಾನಮೀಸ್, ತುಂಬಾ ಸಿಗುತ್ತೆ ನಮಗೆ. ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಓಕೆ.